ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ TET ಎಕ್ಸಾಮ್ ಇನ್ನೇನು ಹತ್ತಿರ ಬರ್ತಾ ಇದೆ. ಸೊ ಈ TET ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಮ್ಯಾಥಮೆಟಿಕ್ಸ್ ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ ಬರೀತಕ್ಕಂಥ ಪ್ರತಿಯೊಬ್ಬರು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ದೆ ವಾಚ್ ಮಾಡ್ತಾ ಬನ್ನಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ನ ಈ ರೀತಿ ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋ ಸಿಂಪಲ್ ವಿಧಾನಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಇದೇ ಥರ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ನೀವು TET ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಕೋಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದೇ ವಾಚ್ ಮಾಡ್ತಾ ಬನ್ನಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಸಿಲೆಬಸ್ ವೈಸು, ಕಾನ್ಸೆಪ್ಟ್ ವೈಸು, ಟಾಪಿಕ್ ವೈಸು ಕ್ಲಾಸಸ್ ಬೇಕಂದರೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ಸು, TET ಪೇಪರ್ ಫಸ್ಟು, ಪೇಪರ್ ಸೆಕೆಂಡ್ನ ಕ್ಲಾಸಸ್, ಮ್ಯಾಥ್ಸ್ ಕ್ಲಾಸಸ್ ಸಿಗ್ತವೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ. ಹಾಗಾದರೆ ಬನ್ನಿ, ಈ ಕ್ಲಾಸಲ್ಲಿ ಮೊದಲನೇ ಪ್ರಶ್ನೆ ಯಾವ ರೀತಿ ಇದೆ ಅದನ್ನ ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ. ಫಸ್ಟ್ ಕ್ವಶನ್ ನೋಡ್ರಿ. If a regular polygon has 9 sides, then each exterior angle is equal to ಅಂತಿದೆ. ಒಂದು ನಿಯಮಿತ ಬಹುಭುಜಾಕೃತಿಯು 9 ಬಾಹುಗಳನ್ನು ಹೊಂದಿದ್ದರೆ ಪ್ರತಿಯೊಂದು ಬಾಹ್ಯ ಕೋನವು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಇಂಗ್ಲೀಷಲ್ಲಿ ರೆಗ್ಯುಲರ್ ಪಾಲಿಗನ್ ಅಂತಿದೆ. ಬಹುಭುಜಾಕೃತಿಗಳಂದರೆ ಯಾವ್ಯಾವು ಅಂದರೆ ಚತುರ್ಭುಜ ಅನ್ನೋದು ಕೂಡ ಬಹುಭುಜಾಕೃತಿ, ಪಂಚಭುಜಾಕೃತಿ ಅನ್ನೋದು ಬಹುಭುಜಾಕೃತಿ, ಆಮೇಲೆ ಷಡ್ಭುಜಾಕೃತಿ ಕೂಡ ಬಹುಭುಜಾಕೃತಿ, ಆಮೇಲೆ ಸಪ್ತಭುಜಾಕೃತಿ, ಅಷ್ಟಭುಜಾಕೃತಿ, ನವಭುಜಾಕೃತಿ, ದಶಭುಜಾಕೃತಿ ಇವೆಲ್ಲವನ್ನೂ ಬಹುಭುಜಾಕೃತಿಗಳು ಅಂತ ಕರಿತೀವಿ. ಸೊ ಅವನ್ನ ಪಾಲಿಗನ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಸೊ ಅಲ್ಲಿ ರೆಗ್ಯುಲರ್ ಪಾಲಿಗನ್ಸ್ ಅಂತ ಇದೆ. ಒಂದು ನಿಯಮಿತ ಬಹುಭುಜಾಕೃತಿ. ರೆಗ್ಯುಲರ್ ಪಾಲಿಗನ್ಸ್ ಅಂದರೆ ಆ ಬಹುಭುಜಾಕೃತಿಯ ಎಲ್ಲ ಬಾಹುಗಳ ಅಳತೆ ಸಮವಾಗಿದ್ದರೆ ಅದನ್ನ ನಾವು ರೆಗ್ಯುಲರ್ ಪಾಲಿಗನ್, ನಿಯಮಿತ ಬಹುಭುಜಾಕೃತಿ. ನಿಯಮಿತ ಪದ ಬಳಕೆ ಮಾಡಿದಾನೆ ಅಂದರೆ ಆ ಬಹುಭುಜಾಕೃತಿಯ ಎಲ್ಲ ಬಾಹುಗಳ ಅಳತೆ ಸಮವಾಗಿರ್ತವೆ ಅಂತ. ಆಮೇಲೆ ಅದು 9 ಬಾಹುಗಳನ್ನು ಹೊಂದಿದೆ. 9 ಬಾಹುಗಳನ್ನು ಹೊಂದಿರತಕ್ಕಂಥ ಬಹುಭುಜಾಕೃತಿಯ ಹೆಸರು ಏನಂದರೆ ನವಭುಜಾಕೃತಿ ಅಂತ ಕರಿತೀವಿ. ನವಭುಜಾಕೃತಿ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನಾನೋಗ್ಯಾನ್ ಅಂತ ಕರಿತೀವಿ, ನಾನೋಗ್ಯಾನ್ ಅಂತ ಕರಿತೀವಿ, ನವಭುಜಾಕೃತಿ ಅಂತ ಕರಿತೀವಿ. ಸೊ ಅದು ರೆಗ್ಯುಲರ್ ನಾನೋಗ್ಯಾನ್ ಅಂದರೆ ನಿಯಮಿತ ನವಭುಜಾಕೃತಿ ಅಂತ ಕರಿತೀವಿ. ಈ 9 ಬಾಹುಗಳನ್ನು ಹೊಂದಿರೋ ನಿಯಮಿತ ಬಹುಭುಜಾಕೃತಿಯ ಪ್ರತಿಯೊಂದು ಬಾಹ್ಯ ಕೋನ, ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರಿತೀವಿ. ಬಾಹ್ಯ ಕೋನ 9 ಬಾಹುಗಳ ಹೊಂದಿರತಕ್ಕಂಥ ಬಹುಭುಜಾಕೃತಿನ ಈ ರೀತಿ ಡ್ರಾ ಮಾಡ್ಕೊಂಡು, ಸೊ ಹಿಂಗೆ ಒಂದು ಲೈನ್ ಎಕ್ಸ್ಟೆಂಡ್ ಮಾಡಿದ್ವಿ ಅಂದರೆ ಇಲ್ಲೊಂದು ಬಾಹ್ಯ ಕೋನ ಉಂಟಾಗಿರುತ್ತಲ್ಲ, ಪ್ರತಿಯೊಂದು ಬಾಹ್ಯ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಬಾಹ್ಯ ಕೋನ, ಇದು ಬಾಹ್ಯ ಕೋನ, ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲೊಂದು ಬಾಹ್ಯ ಕೋನ ಬರುತ್ತೆ. ಸೊ ಈ ಥರ ಟೋಟಲಿ 9 ಬಾಹುಗಳನ್ನು ಹೊಂದಿರೋ ಬಹುಭುಜಾಕೃತಿಯನ್ನು ಡ್ರಾ ಮಾಡ್ಕೊಂಡ್ರೆ ಪ್ರತಿಯೊಂದು ಬಾಹ್ಯ ಕೋನದ ಅಳತೆ ಎಷ್ಟು ಡಿಗ್ರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ವೆರಿ ಸಿಂಪಲ್ ಮೆಥಡ್. ಕ್ವಶನ್ ಅರ್ಥ ಆಯ್ತಲ್ಲ ಇಷ್ಟೊತ್ತು ನಿಮಗೆ? ಸಿಂಪಲ್ ಸೊಲ್ಯೂಷನ್ ನೋಡ್ರಿ. ಯಾವುದೇ ಬಹುಭುಜಾಕೃತಿ ಆಗಲಿ, ಯಾವುದೇ ಒಂದು ನಿಯಮಿತ ಬಹುಭುಜಾಕೃತಿ, ಯಾವುದೇ ನಿಯಮಿತ ಬಹುಭುಜಾಕೃತಿಯ ಎಲ್ಲ ಬಾಹ್ಯ ಕೋನಗಳ ಮೊತ್ತ, ಆಲ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗನ್, ಎಲ್ಲ ಒಂದು ಯಾವುದೇ ಬಹುಭುಜಾಕೃತಿಯ ಎಲ್ಲ ಬಾಹ್ಯ ಕೋನಗಳ ಮೊತ್ತ, ಆಲ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗನ್ ಆ್ಯಸ್ 360 ಡಿಗ್ರಿ, ಎಲ್ಲ ಬಾಹ್ಯ ಕೋನಗಳ ಮೊತ್ತ. ಯಾವುದೇ ನಿಯಮಿತ ಬಹುಭುಜಾಕೃತಿ ತಗೊಳ್ರಿ, ಎಲ್ಲ ಬಾಹ್ಯ ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಆ 360 ಡಿಗ್ರಿಯನ್ನು ಎನ್ನಿಂದ ಡಿವೈಡ್ ಮಾಡಿದ್ರಿ ಅಂದರೆ ಆ ಬಹುಭುಜಾಕೃತಿಯ ಪ್ರತಿಯೊಂದು ಬಾಹ್ಯ ಕೋನದ ಅಳತೆ ಸಿಗುತ್ತೆ ನಿಮಗೆ. ಎನ್ ಅಂದರೆ ಎಷ್ಟು ಬಾಹುಗಳನ್ನು ಹೊಂದಿದೆ ಅಂದರೆ ಇದು ನವಭುಜಾಕೃತಿ. 9 ಬಾಹುಗಳಲ್ಲ, 360ನ 9ರಿಂದ ಡಿವೈಡ್ ಮಾಡಿರಿ. 9 1 9 4 36, 0 ಬರ್ಕೊಂಡ್ರೆ ಪ್ರತಿಯೊಂದು ಬಾಹ್ಯ ಕೋನ 9 ಬಾಹುಗಳನ್ನು ಹೊಂದಿರತಕ್ಕಂಥ ಬಹುಭುಜಾಕೃತಿಯ ಪ್ರತಿಯೊಂದು ಬಾಹ್ಯ ಕೋನ ಅಂದರೆ ಇದು 40 ಡಿಗ್ರಿ, ಇದು 40 ಡಿಗ್ರಿ, ಇದು 40 ಡಿಗ್ರಿ, ಎಲ್ಲವೂ 40 ಡಿಗ್ರಿ ಇರ್ತವೆ ಅಂತ ಅರ್ಥ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ ಆನ್ಸರು, ಬಟ್ ಪ್ರಶ್ನೆ ನಿಮಗೆ ಅರ್ಥ ಮಾಡಿಸಿದ್ದೀನಿ ಅಷ್ಟೇ ನಾನು. ಸೊ ಗೊತ್ತಾಯ್ತಾ? ಫಸ್ಟ್ ಕ್ವಶನ್ ನಿಮಗೆ ಆನ್ಸರ್ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡ್ತಾ ಬನ್ನಿ. ನಿಮ್ಮ ಕಮೆಂಟ್ಸ್ ನಮಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕ್ಲಾಸ್ ಮಾಡಲಿಕ್ಕೆ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ. ಮಿಸ್ಟರ್ ಹ್ಯಾಕ್ಸಸ್ ₹55,600. ಎಕ್ಸ್ನ ಬಳಿ 55,600 ರೂಪಾಯಿ ಇದೆ. ಈ ಇನ್ವೆಸ್ಟೆಡ್ ಇಟ್ ಇನ್ ಎ ಸ್ಕೀಮ್ ಅಂಡ್ ಗಾಟ್ 8 times ಆಫ್ ಹಿಸ್ ಅಮೌಂಟ್.
Then he donated rupees 50,000, 7,986 to a trust. Again he invested rest amount and got only 1/3 of it. Now Mr. X has amount equal to ಅಂತ ಕ್ವಶನ್ ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಮಿಸ್ಟರ್ ಎಕ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವನ ಹತ್ರ 55,600 ರೂಪಾಯಿ ಅಮೌಂಟ್ ಇದೆ. ಅದನ್ನ ಈ 55,600 ರೂಪಾಯಿ ಅಮೌಂಟನ್ನು ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ದಾನೆ, ಇನ್ವೆಸ್ಟ್ ಮಾಡಿದ್ದಾನೆ, ಯಾವುದೋ ಒಂದು ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಇನ್ವೆಸ್ಟ್ ಮಾಡಿ ತಮ್ಮ ಮೊತ್ತದ 8 ಪಟ್ಟು ಅಮೌಂಟನ್ನು ವಾಪಸ್ ಪಡಿತಾನೆ. ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾನಲ್ಲ, 55,600 ರೂಪಾಯಿ ಇನ್ವೆಸ್ಟ್ ಮಾಡಿ ಅದರ 8 ಪಟ್ಟು ಅಮೌಂಟನ್ನು ವಾಪಸ್ ಪಡ್ಕೊಂಡಿದ್ದಾನೆ ಆ ಒಂದು ಸ್ಕೀಮಲ್ಲಿ ಅಂತ. ನಂತರ ಅವನು 57,986 ರೂಪಾಯಿಯನ್ನು ಡೊನೇಟ್ ಮಾಡಿದಾನೆ, ಅವನು ಟ್ರಸ್ಟಿಗೆ ದೇಣಿಗೆ ನೀಡಿದ್ದಾನೆ ಅಂತ ಕೊಟ್ಟಿದ್ದಾನೆ. ಅವನು ಟ್ರಸ್ಟ್ಗೆ ದೇಣಿಗೆ ನೀಡ್ತಾನೆ. ಮತ್ತು ಅವನು ಉಳಿದ ಮೊತ್ತವನ್ನು ಇನ್ವೆಸ್ಟ್ ಮಾಡಿ ಅದರಲ್ಲಿ 1/3 ಭಾಗದಷ್ಟು ಅಮೌಂಟನ್ನು ಅವನ ಬಳಿ ಇಟ್ಕೊಂಡಿರ್ತಾನೆ. 1/3 ಭಾಗದಷ್ಟು ಅಮೌಂಟ್ ಅಂದರೆ ಅದು ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ, ಅದನ್ನು ಕಂಡುಹಿಡಿಬೇಕು. ಸಿಂಪಲ್ ಕ್ವಶನ್, ಉದ್ದ ಇದೆ ಅಂದರೆ ಭಾಳ ಕ್ಯಾಲ್ಕುಲೇಷನ್ ಇಲ್ಲ, ವೆರಿ ಸಿಂಪಲ್. ಫಸ್ಟ್ ಅವನು ಇನ್ವೆಸ್ಟ್ ಮಾಡಿದ್ದ ಸ್ಟಾರ್ಟಿಂಗ್ 55,600 ರೂಪಾಯಿ ಇದೆಯಲ್ಲ, ಇದನ್ನು ಇನ್ವೆಸ್ಟ್ ಮಾಡಿ 8 ಪಟ್ಟು ಅಮೌಂಟ್ ವಾಪಸ್ ತಗೊಂತಾನೆ ಅಂದರೆ ಇದನ್ನ 8ರಿಂದ ಗುಣಾಕಾರ ಮಾಡಿರಿ ಎಷ್ಟು ಬರುತ್ತೆ ನೋಡ್ರಿ. 8ರಿಂದ 55,600ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 8 × 0 ಅಂದರೆ 0, ಮತ್ತೆ 0, 2 0 ಲಾಸ್ಟಿಗೆ ಬರ್ಕೊಂಡು 8 × 6 48 ದಶಕ 4 ಇರುತ್ತೆ. 8 × 44 44 ದಶಕ 4 ಇರುತ್ತೆ. ಮತ್ತು 8 × 44 44 ಬರುತ್ತೆ. 4,44,800 ಅನ್ನೋದು ವಾಪಸ್ ಸಿಗುತ್ತೆ. ಅವನಿಗೆ 8 ಪಟ್ಟು ಅಮೌಂಟ್ ಅಂದರೆ ಇಷ್ಟು ಸಿಗುತ್ತೆ. ಈ ಬಂದಿರೋ ಅಮೌಂಟಲ್ಲಿ ಈ 57,986 ರೂಪಾಯಿನ ಟ್ರಸ್ಟಿಗೆ ದೇಣಿಗೆ ನೀಡ್ತಾನೆ, ಡೊನೇಟ್ ಮಾಡ್ತಾನೆ ಟ್ರಸ್ಟಿಗೆ. ಅಂದರೆ 57,986 ರೂಪಾಯಿನ ಇದರಲ್ಲಿ ಮೈನಸ್ ಮಾಡ್ಕೊಳ್ಳೋಣ. 57,986 ರೂಪಾಯಿನ ಮೈನಸ್ ಮಾಡ್ಕೊಡ್ರಿ. ಎಷ್ಟು ಉಳಿಯುತ್ತೆ ನೋಡ್ರಿ, 0ರಲ್ಲಿ 6 ಹೋಗಲ್ಲ, ದಶಕ ತಗೊಳ್ರೆ 10ರಲ್ಲಿ 6 ಕಳೆದ್ರೆ 4, ಇಲ್ಲಿ 9 ಉಳಿದಿರುತ್ತೆ, 9ರಲ್ಲಿ 8 ಕಳೆದ್ರೆ 1, ಇಲ್ಲಿ ದಶಕ ಕೊಟ್ಟಿರೋದ್ರಿಂದ 7 ಉಳಿಯುತ್ತೆ. ಮತ್ತೆ ದಶಕ ತಗೊಳ್ರಿ 17ರಲ್ಲಿ 9 ಕಳೆದ್ರೆ 8, ಇಲ್ಲಿ 3 ಉಳಿಯುತ್ತೆ. ದಶಕ ತಗೊಳ್ರೆ 13ಆಗಿ 7 ಕಳೆದ್ರೆ 6 ಬರುತ್ತೆ. ಇಲ್ಲಿ 3 ಉಳಿಯುತ್ತೆ, 13ಆಗಿ 5 ಕಳೆದ್ರೆ 8 ಬರುತ್ತೆ. ಇಲ್ಲಿ 3 ಉಳಿಯುತ್ತೆ, 3,86,814 ರೂಪಾಯಿ ಉಳಿದಿರುತ್ತೆ. ಈ ಉಳಿದಿರೋ ಅಮೌಂಟಲ್ಲಿ ನೋಡ್ರಿ 1/3 ಅಮೌಂಟ್ ಮಾತ್ರ ಅವ್ನು ಇಟ್ಕೊಂಡು ಉಳಿದಿರೋ ಅಮೌಂಟನ್ನು ಮತ್ತೆ ಇನ್ವೆಸ್ಟ್ ಮಾಡ್ತಾನೆ ಅಂತ. ಈ 3,86,814ರಲ್ಲಿ 1/3 ಭಾಗದಷ್ಟು ಅಮೌಂಟನ್ನು ಇಟ್ಕೊಂಡು ಉಳಿದಿರೋ ಅಮೌಂಟನ್ನು ಮತ್ತೆ ಅವನು ಇನ್ವೆಸ್ಟ್ ಮಾಡ್ತಾನೆ ಅಂತ. ಹಾಗಾದ್ರೆ ಅವನು ಬಳಿ ಇರ್ತಕ್ಕಂಥ ಅಮೌಂಟ್ ಎಷ್ಟು ಅಂದರೆ 1/3 ಭಾಗದಷ್ಟು ಅಮೌಂಟ್ ಅಂದರೆ ಇದನ್ನು 3ರಿಂದ ಭಾಗಿಸ್ಬೇಕು. ಇದು 3ರಿಂದ ಇದನ್ನು ಡಿವೈಡ್ ಮಾಡಿ ನೋಡಿರಿ. 3 1 3, ಇದು 3 2 6, ಇನ್ನು 2 ಉಳಿಯುತ್ತೆ 26 ಆಗುತ್ತೆ. 3 8 24, ಇನ್ನು 2 ಉಳಿಯುತ್ತೆ. 3 9 27, ಇನ್ನು 1 ಉಳಿಯುತ್ತೆ. 3 3 9, ಇನ್ನು 2 ಉಳಿಯುತ್ತೆ 24 ಆಗುತ್ತೆ. 3 8 24 ಕ್ಯಾನ್ಸಲ್ ಆಗಿ ಅವನ ಬಳಿ ಇರ್ತಕ್ಕಂಥ ಅಮೌಂಟು 1,28,938 ಬರುತ್ತೆ. 1,28,938 ಬರುತ್ತೆ. ಅದು ಆಪ್ಷನ್ ಫಸ್ಟ್ ಒನ್ನಲ್ಲಿದೆ ನೋಡಿರಿ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ನೀವು ಪ್ರತಿಯೊಂದು ಪ್ರಶ್ನೆಗಳನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬರಿತಾ ಈ ಸಬ್ಜೆಕ್ಟನ್ನು ಕಲಿತಾ ಹೋದ್ರೆ ಮಾತ್ರ ನಿಮಗೆ ಈ ಸಬ್ಜೆಕ್ಟ್ ತುಂಬ ಈಸಿ ಆಗುತ್ತೆ. ಸುಮ್ಮನೆ ಸಿನಿಮಾ ನೋಡ್ದಂಗೆ ನೋಡೋಕೆ ಹೋಗ್ಬೇಡ್ರಿ. ಎಂಟರ್ಟೈನ್ಮೆಂಟ್ ವೀಡಿಯೋ ನೋಡ್ತವ್ರೆ ನಿಮಗೆ ಖಂಡಿತ ಇದು ಯೂಸ್ ಆಗೋಲ್ಲ. ಬರಿತಾ ಕಲ್ತ್ಕೊಂತೋಡ್ರೆ ಮಾತ್ರ ತುಂಬ ನಿಮಗೆ ಸಬ್ಜೆಕ್ಟ್ ಈಸಿ ಆಗುತ್ತೆ, ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು ಅಷ್ಟೇ. ಥರ್ಡ್ ಕ್ವಶನ್ ಬರೋಣ. ಇಫ್ 9x76 x6y9 ಮೈನಸ್ ಮಾಡಿದರೆ ಈ ಸಂಖ್ಯೆಯಲ್ಲಿ ಇಲ್ಲಿ ಕೆಳಗಿರೋ ಸಂಖ್ಯೆಯನ್ನು ಮೈನಸ್ ಮಾಡಿದಾಗ ಆನ್ಸರು 3y7 ಆನ್ಸರ್ ಬರ್ತಾ ಇದೆ. ಅಂದರೆ ಈ ಎಕ್ಸ್ ಮತ್ತು ವೈ ಜಾಗದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದ್ದಾನೆ. ಆಗ ಎಕ್ಸ್ ಮತ್ತು ವೈಗಳ ಮೌಲ್ಯಗಳೆಷ್ಟು ಅಂದರೆ ಎಕ್ಸ್ ಜಾಗದಲ್ಲಿ ವೈ ಜಾಗದಲ್ಲಿ ಬರೋ ಸಂಖ್ಯೆಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದಾನೆ. ಇದನ್ನು ಒಂದು ಸಿಂಪಲ್ ಮೆಥಡ್ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ. ಅಂದರೆ ಕೊಟ್ಟಿರೋ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇದನ್ನ ಆನ್ಸರ್ ಮಾಡಿದರೆ ಮಾತ್ರ ನಿಮಗೆ ಸಿಂಪಲ್ ಅನಿಸುತ್ತೆ. ನೋಡಿರಿ, ಮೊದಲೇ ಆಪ್ಷನಲ್ಲಿ ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 9 ಹಾಕ್ಕೊಂಡು, ಎಲ್ಲಿ ವೈ ಇರುತ್ತೆ ಅಲ್ಲಿ 3 ಹಾಕ್ಕೊಂಡು ತಗೋಣ. ಇಲ್ಲಿ ಎಲ್ಲಿ ಎಕ್ಸ್ ಕಾಣಿಸುತ್ತೆ ಅಲ್ಲಿ 9 ಹಾಕ್ರಿ, ಎಲ್ಲಿ ವೈ ಕಾಣಿಸುತ್ತೆ ಅಲ್ಲಿ 3 ಹಾಕಿದ್ರೆ ಇಲ್ಲಿ 9x ಅಂದರೆ 9 ಬರಿತೀನಿ, 9976 ಆಗುತ್ತೆ ಮೊದಲನೇ ಸಂಖ್ಯೆ. ಸೊ ಇಲ್ಲಿ ಎಕ್ಸ್ ಇದೆ ಅಂದರೆ 9 ಬರೆಯೋಣ, 6 ಬರೆಯೋಣ, ವೈ ಅಂದರೆ 3 ಹಾಕೊಳ್ಳೋಣ, ಮತ್ತೆ 9 ಬರೆಯೋಣ. ಇಲ್ಲಿ ವೈ ಇದೆ ಅಂದರೆ 3 ಹಾಕೋಣ, ಅವಾಗ 3337 ಬರುತ್ತೆ. 9,976ರಲ್ಲಿ 9,639 ಮೈನಸ್ ಮಾಡಿದ್ರೆ ನಮಗೆ ಡಿಫ್ರೆನ್ಸು 3,337 ಅಂತ ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಫಸ್ಟ್ ಆಪ್ಷನ್ ರಾಂಗ್ ಆನ್ಸರ್. ನಾನು 9,970ರಲ್ಲಿ 9,639 ಮೈನಸ್ ಮಾಡಿದ್ರೆ 300 ಸಮಥಿಂಗ್ ಬರುತ್ತೆ, 3,000 ಸಮಥಿಂಗ್ ಬರೋದೇ ಅಲ್ಲ. ಹಾಗಾಗಿ ಫಸ್ಟ್ ಆಪ್ಷನ್ ಆನ್ಸರ್ ಅಲ್ಲ ಅಂತ. ಸೆಕೆಂಡ್ ಆಪ್ಷನಲ್ಲಿ ಎಲ್ಲಿ ಎಕ್ಸ್ ಇರುತ್ತೆ ಅಲ್ಲಿ 3 ಹಾಕೋಣ, ಎಲ್ಲಿ ವೈ ಇರುತ್ತೆ ಅಲ್ಲಿ 9 ಹಾಕೋಣ. ಇಲ್ಲಿ ಎಕ್ಸ್ ಇದೆ ಅಂದರೆ 3 ಹಾಕೊಂಡ್ರೆ 9,376 ಆಗುತ್ತೆ. ಇಲ್ಲಿ ಎಕ್ಸ್ ಇದೆ ಅಂದರೆ 3 ಹಾಕೊಳ್ಳೋಣ, ಇಲ್ಲಿ 6 ಬರೆಯೋಣ, ವೈ ಅಂದರೆ 9 ಇದೆ, ಆಮೇಲೆ 9 ಬರೆಯೋಣ.
ಸೊ ಕೆಳಗಡೆ ಇಲ್ಲಿ ವೈ ಹತ್ರ ಈ 9 ಹಾಕಿದ್ರೆ 3997 ಆಗುತ್ತೆ, 3997 ಬರುತ್ತೆ. 9376 3600 ಸಮಥಿಂಗ್ ಮೈನಸ್ ಮಾಡಿದ್ವಿ ಅಂದರೆ ನಮಗೆ ಡಿಫ್ರೆನ್ಸು 5000 ಸಮಥಿಂಗ್ ಆಗುತ್ತೆ, 5000 ಸಮಥಿಂಗ್ ಆಗುತ್ತೆ. ಬಟ್ ಇಲ್ಲಿ 3997 ಡಿಫ್ರೆನ್ಸ್ ಬರಲ್ಲ. ಇದರಿಂದ ಇದು ಮೈನಸ್ ಮಾಡಿ ನೋಡ್ರಿ, ಇದು ನಂಬರ್ ಬರಲ್ಲ, ಇದು ನಂಬರ್ ಬರಲ್ಲ ಅಂದರೆ ಎಕ್ಸ್ ಮತ್ತು ವೈ ಜಾಗದಲ್ಲಿ ಆ ಸಂಖ್ಯೆಗಳು ಹಾಕಂಗಿಲ್ಲ, ರಾಂಗ್ ಅಂತ. ಥರ್ಡ್ ಆಪ್ಷನಲ್ಲಿ ಎಕ್ಸ್ ಇರೋ ಹತ್ರ 5, ವೈ ಇರೋ ಹತ್ರ 8 ಇದೆ ಅಂದರೆ ಇಲ್ಲಿ 9, ಎಕ್ಸ್ ಇದೆ ಅಂದರೆ 5 ಹಾಕೊಳ್ಳೋಣ, ಮತ್ತೆ 7 6 ಇದೆ, ಇಲ್ಲಿ ಎಕ್ಸ್ ಇದೆ ಅಂದರೆ 5 ಹಾಕೊಳ್ಳೋಣ. ಸೊ ನೆಕ್ಸ್ಟು 6 ಬರೆಯೋಣ, ವೈ ಅಂದರೆ ಇಲ್ಲಿ 8 ಇದೆ ನೋಡ್ರಿ, 8 ಹಾಕೊಳ್ಳೋಣ, ಮತ್ತೆ 9 ಬರೆಯೋಣ. ಕೆಳಗಡೆ 3y7 ಅಂದರೆ ವೈ ಪ್ಲೇಸಲ್ಲಿ 8 ಹಾಕಿರೋ 3887 ಬರುತ್ತೆ. ಇದನ್ನು ಮೈನಸ್ ಮಾಡಿ ನೋಡ್ರಿ, 6ರಲ್ಲಿ 9 ಹೋಗಲ್ಲ, 16ರಲ್ಲಿ ದಶಕ ತಗೊಳ್ಳೋಣ, 16ರಲ್ಲಿ 9 ಕಳೆದ್ರೆ 7 ಕರೆಕ್ಟ್ ಇದೆ. ಇಲ್ಲಿ 6 ಉಳಿಯುತ್ತೆ, 6ರಲ್ಲಿ 8 ಹೋಗಲ್ಲ, ದಶಕ ತಗೊಂಡ್ರೆ 16ರಲ್ಲಿ 8 ಕಳೆದ್ರೆ 8 ಆಗುತ್ತಲ್ಲ, ಇಲ್ಲಿ 8 ಕರೆಕ್ಟ್ ಇದೆ, ಇದು ಸರಿ ಇದೆ. ಇಲ್ಲಿ 4 ಉಳಿಯುತ್ತೆ, 4ರಲ್ಲಿ 6 ಹೋಗಲ್ಲ, ದಶಕ ತಗೊಳ್ಳೋಣ, 14ರಲ್ಲಿ 6 ಕಳೆದ್ರೆ 8 ಬರುತ್ತೆ, ಇಲ್ಲಿ 8 ಕರೆಕ್ಟ್ ಇದೆ. ಇಲ್ಲಿ ದಶಕ ಕೊಟ್ಟಿರೋದ್ರಿಂದ 8 ಉಳಿಯುತ್ತೆ, 8ರಲ್ಲಿ 5 ಕಳೆದ್ರೆ 3 ಬರುತ್ತಲ್ಲ, ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ 3887 ಕರೆಕ್ಟ್ ಬರ್ತಾ ಇದೆ. ಅಂದರೆ ಆಪ್ಷನ್ ಸಿ ನಲ್ಲಿರೋ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ ಕರೆಕ್ಟ್. ಎಕ್ಸ್ ವ್ಯಾಲ್ಯೂ 5, ವೈ ವ್ಯಾಲ್ಯೂ 8 ಅಂತ ಹೇಳ್ಬೋದು. ಈ ರೀತಿ ಇನ್ನು ಆಪ್ಷನ್ 3 ಇದನ್ನ ಆನ್ಸರ್ ಮಾಡ್ಬೋದು. ಗೊತ್ತಾಯ್ತಾ? ಥರ್ಡ್ ಕ್ವಶನ್ನು. ಫೋರ್ತ್ ಕ್ವಶನ್ ಬರೋಣ, 4ನೇ ಪ್ರಶ್ನೆ ಏನಿದೆ ಅಂತ. Perimeter of a square is 144 cm if area of rectangle is equal to the area of this square and the length of rectangle is 81 cm, then difference between length and breadth of rectangle is equal to ಅಂತಿದೆ. ಒಂದು ಚೌಕದ ಪರಿಧಿ 144 ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾನೆ. ಫಸ್ಟು ಚೌಕ ಅಂದರೆ ಎಲ್ಲ ಬಾಹುಗಳ ಅಳತೆ ಸಮವಾಗಿದ್ದರೆ ಅದನ್ನ ಚೌಕ ಅಂತ ಕರಿತೀವಿ. ಆಲ್ ಸೈಡ್ಸ್ ಆರ್ ಈಕ್ವಲ್ ಇದ್ದರೆ ಅದನ್ನ ಸ್ಕ್ವೇರ್ ಅಂತ ಕರಿತೀವಿ. ಸೊ ಒಂದು ಚೌಕದ ಪರಿಧಿಗೆ ಇನ್ನೊಂದು ಹೆಸರು ನಾವು ಸುತ್ತಳತೆ ಅಂತ ಕರಿತೀವಿ. ಪರಿಧಿಗೆ ಇನ್ನೊಂದು ಹೆಸರು ಸುತ್ತಳತೆ, ಇಂಗ್ಲೀಷಲ್ಲಿ ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಅಂತ ಹೇಳಿದ್ದಾನೆ. ಸೊ ಈ ಚೌಕದ ಪರಿಧಿ 144 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ. ಈ ಚೌಕದ ಪರಿಧಿ 144 ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಅಂದರೆ ಈ ಚೌಕದ ಪ್ರತಿಯೊಂದು ಬಾಹುಗಳ ಅಳತೆ ಸಮವಾಗಿರುತ್ತೆ. ಎಲ್ಲ ಎ ಅಂತ ಬರೀತೀನಿ ಅಂದರೆ ಎಲ್ಲ ಬಾಹುಗಳ ಅಳತೆ ಸಮವಾಗಿದ್ದರೆ ಇದು ಚೌಕ, ಸ್ಕ್ವೇರ್ ಅಥವಾ ಕನ್ನಡದಲ್ಲಿ ವರ್ಗ ಅಂತ ಕರಿತೀವಿ. ಇದರ ಪರಿಧಿ ಅಂದರೆ ಸುತ್ತಳತೆ ಅಂದರೆ 4 ಬಾಹುಗಳ ಅಳತೆಗಳನ್ನು ಕೂಡಿದಾಗ 144 ಸೆಂಟಿಮೀಟ್ರ್ ಬರುತ್ತೆ ಅಂತ. ಈ 4 ಬಾಹುಗಳ ಅಳತೆಗಳನ್ನು ಕೂಡಿದಾಗ 144 ಸೆಂಟಿಮೀಟ್ರ್ ಬರುತ್ತೆ ಅಂದರೆ ಪ್ರತಿಯೊಂದು ಬಾವಿನ ಅಳತೆ ಎಷ್ಟಿದೆ ಅಂತ ಕಂಡುಹಿಡ್ಕೋಬೇಕು. ಅದು ಹೆಂಗೆ ಕಂಡುಹಿಡಿಯೋದು ಅಂದರೆ ಸುತ್ತಳತೆ 144 ಸೆಂಟಿಮೀಟ್ರನ್ನ 4 ಬಾಹುಗಳ ಅಳತೆ ಸಮವಾಗಿರುತ್ತಲ್ಲ 4ರಿಂದ ಡಿವೈಡ್ ಮಾಡ್ಕೋಬೇಕು. ಸೊ ಇದು 4 3 12, ಇನ್ನು 2 ಉಳಿಯುತ್ತೆ 24 ಆಗುತ್ತೆ. 4 6 24 ಕ್ಯಾನ್ಸಲ್ ಆಗಿ 36 ಬರುತ್ತಲ್ಲ. ಈ ಚೌಕದ ಪ್ರತಿಯೊಂದು ಬಾಹು 36 ಸೆಂಟಿಮೀಟ್ರ್ ಅಳತೆಯನ್ನು ಹೊಂದಿರುತ್ತೆ. ಪ್ರತಿಯೊಂದು ಬಾಹುವಿನ ಅಳತೆ 36 ಸೆಂಟಿಮೀಟ್ರ್ ಇರುತ್ತೆ. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಲ್ಲ. ಇವಾಗ ಎಲ್ಲ ಬಾಹುಗಳನ್ನು ಕೂಡಿ 144 ಸೆಂಟಿಮೀಟ್ರ್ ಸುತ್ತಳತೆ ಪೆರಿಮೀಟ್ರ್ ಆಗಿರುತ್ತೆ. ಆಮೇಲೆ ಒಂದು ಆಯತದ ವಿಸ್ತೀರ್ಣವು ಒಂದು ಚೌಕದ ವಿಸ್ತೀರ್ಣಕ್ಕೆ ಸಮವಾಗಿದ್ದರೆ ಮತ್ತು ಆಯತದ ಉದ್ದ 81 ಸೆಂಟಿಮೀಟ್ರ್ ಆಗಿದ್ದರೆ ಆಯತದ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ ಕಂಡುಹಿಡಬೇಕು. ಸೊ ಒಂದು ಆಯತ ಹೇಳಿದಾನೆ, ರೆಕ್ಟ್ಯಾಂಗಲ್ ಹೇಳಿದಾನೆ, ಇದು ಆಯತ. ಇದು ಆಯತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಸಮವಾಗಿದ್ದರೆ ಅಂದರೆ ಇದು ಆಯತದ ಉದ್ದ ತಗೊಳ್ಳೋಣ, ಎಲ್ ಅಂತ ತಗೊಳ್ತೀನಿ. ಇದು ಆಯತದ ಅಗಲ, ಬ್ರೆಡ್ತ್ ಬಿ ಅಂತ ತಗೊಳ್ತೀನಿ. ಸೊ ಈ ಆಯತದ ಉದ್ದ ಕೊಟ್ಟಿದ್ದಾನೆ, ಉದ್ದ 81 ಸೆಂಟಿಮೀಟ್ರ್ ಅಂತ ಪ್ರಶ್ನೆಯಲ್ಲಿದೆ. ಉದ್ದ 81 ಸೆಂಟಿಮೀಟ್ರ್ ಇದೆ ಅಂದರೆ ಇದು ಆಯತದ ಅಗಲ ಕಂಡುಹಿಡ್ಕೊಳ್ಳೋಣ ಫಸ್ಟ್. ಆಮೇಲೆ ಒಂದು ಕಂಡೀಷನ್ ಇದೆ, ಈ ಆಯತದ ವಿಸ್ತೀರ್ಣ ಈ ಚೌಕದ ವಿಸ್ತೀರ್ಣ ಸಮವಾಗಿದ್ದರೆ ಅಂತ ಇದೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ಲು ಏರಿಯಾ ಆಫ್ ಸ್ಕ್ವೇರು ಈಕ್ವಲ್ ಅಂತೇಳಿ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ದ ಏರಿಯಾ ಆಫ್ ಸ್ಕ್ವೇರ್ ಅಂತೇಳಿದಾನೆ. ಅಂದರೆ ಈ ಚೌಕದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ನೋಡ್ರಿ, ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಉದ್ದ ಇಂಟು ಅಗಲ, ಎಲ್ ಇಂಟು ಬಿ ಅನ್ನೋದು ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಏರಿಯಾ ಆಫ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಅಂತ ಬರೀತೀವಿ. ಇದು ಆಯತದ ವಿಸ್ತೀರ್ಣ, ಇದು ಚೌಕದ ವಿಸ್ತೀರ್ಣ, ಎರಡೂ ಸಮ ಅಂತ ಕೊಟ್ಟಿರೋದ್ರಿಂದ ನಡುವೆ ಈಕ್ವಲ್ ಟು ಹಾಕಂತೀನಿ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಸ್ಕ್ವೇರ್ ಅಂದರೆ ನಡುವೆ ಈಕ್ವಲ್ ಟು ಹಾಕಂತೀನಿ. ಎಲ್ ಅಂದರೆ 81 ಇದೆ, 81 ಬರಿತೀನಿ. ಬಿ ಅಂದರೆ ಅಗಲ ಗೊತ್ತಿಲ್ಲ, ಹಾಗೆ ಬರಿತೀನಿ. ಎ ಅಂದರೆ ಚೌಕದ ಪ್ರತಿಯೊಂದು ಬಾವು 36 ಇದೆಯಲ್ಲ, 36 ಸ್ಕ್ವೇರ್ ಅಂದರೆ 36ನ 2 ಸಲ ಬರ್ಕೊಂಬಿಡೋಣ, 36 ಇಂಟು 36. ಯಾವಾದರೂ ಕ್ಯಾನ್ಸಲ್ ಆಗ್ತಾವಂದ್ರೆ ಈಕ್ವಲ್ ಟು ಇಂದ ಲೆಫ್ಟ್ ಸೈಡು ರೈಟ್ ಸೈಡಿಂದ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಬೋದು. ಇದು 9 4 36, ಇದು 9 9 81 ಮತ್ತು 9 ಅಂದರೆ ಇದು 9 4 36 ಆಗುತ್ತೆ. ಬಿ ಈಕ್ವಲ್ ಟು 4 ಇಂಟು 4 ಅಂದರೆ 16 ಸೆಂಟಿಮೀಟ್ರ್ ಅನ್ನೋದು ಈ ಆಯತದ ಅಗಲ ಆಗಿರುತ್ತೆ. ನೋಡ್ರಿ, ಇದು ಬ್ರೆಡ್ತು 16 ಸೆಂಟಿಮೀಟ್ರ್ ಬಂತು.
ಕೇಳಿರೋ ಪ್ರಶ್ನೆ ಏನಂತ ಕರೆಕ್ಟಾಗಿ ಓದ್ಕೊಳ್ರಿ. ಈ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ ಅಂದರೆ ಈ ಉದ್ದ 81 ಸೆಂಟಿಮೀಟ್ರಲ್ಲಿ ಅಗಲ 16 ಸೆಂಟಿಮೀಟ್ರನ್ನ ಮೈನಸ್ ಮಾಡಿರಿ. 81ರಲ್ಲಿ 16 ಮೈನಸ್ ಮಾಡಿದ್ರೆ 65 ಸೆಂಟಿಮೀಟ್ರ್ ಉದ್ದ ಮತ್ತು ಅಗಲದ ನಡುವಿನ ವ್ಯತ್ಯಾಸ ಆಗಿರುತ್ತೆ. 65 ಸೆಂಟಿಮೀಟ್ರ್ ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? 4th ಕ್ವಶನು. 5th ಕ್ವಶನ್ ಬರೋಣ. 5ನೇ ಪ್ರಶ್ನೆ ಏನಿದೆ ಅಂತ. If HCF of 408,032 equal to 1032x minus 408y and x plus y equal to 7, then x minus y is equal to ಅಂತಿದೆ. ಅಂದರೆ 408 ಮತ್ತು 1032ರ ಲಾಸ್ ಸಹ ಎದಕ್ಕೆ ಸಮ ಇದೆ ಅಂದರೆ 1032x ಮೈನಸ್ 408y ಬೆಲೆಗೆ ಸಮವಾಗಿರುತ್ತೆ. ಈ 408 1032ರ ಮಾಸ್ ಸಹ ಅನ್ನೋದು 1032x ಮೈನಸ್ 408yಗೆ ಸಮ ಆಗಿರುತ್ತೆ. ಅಂದರೆ ಈ ಎಕ್ಸ್ ಮತ್ತು ವೈ ಪ್ಲೇಸಲ್ಲಿ ಬರೋ ಸಂಖ್ಯೆಗಳನ್ನು ಕೂಡಿದಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 7 ಆಗಿರುತ್ತೆ. ಹಾಗಿದ್ರೆ ಎಕ್ಸ್ ಮೈನಸ್ ವೈನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕಂಡುಹಿಡ್ಕೊಂಡು ಎಕ್ಸ್ ಮೈನಸ್ ವೈನ ಬೆಲೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ನಾವೇನು ಮಾಡ್ಬೇಕು, ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಈ 408ಕ್ಕೂ 1032ಕ್ಕೂ HCF ಅಂದರೆ ಮಾಸ್ ಸಹ ಮಹತ್ತಮ ಸಾಮಾನ್ಯ ಅಪವರ್ತನ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ಮೊದಲು ಕಂಡುಹಿಡ್ಕೋಬೇಕು. HCF ಅಂದರೆ ಆ 408 ಮತ್ತು 1032 ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತವಲ್ಲ ಆ ಸಂಖ್ಯೆಯಿಂದ ಭಾಗಿಸ್ಬೇಕು. 408 ಮತ್ತು 1032 ಯಾವ ಸಿಂಗಲ್ ನಂಬರಿಂದ ಡಿವೈಡ್ ಆಗ್ತವೆ? ಇವು 12ರಿಂದ ಭಾಗ ಆಗ್ತವೆ ಅನಿಸುತ್ತೆ. 12ರಿಂದ ಭಾಗಿಸೋಣ. 12 ಮೂಲ 36, 4 ಉಳಿಯುತ್ತೆ, 12 4 48. ಇದು 12 8 96, ಇನ್ನು ಎಷ್ಟು ಉಳಿಯುತ್ತೆ? 96 ಅಂದರೆ 7 ಉಳಿಯುತ್ತೆ. 12 6 72 ಕ್ಯಾನ್ಸಲ್ ಆಗುತ್ತೆ. ಈ 34 ಮತ್ತು 86, 34 ಮತ್ತು 86 ನಾವು ಮತ್ತೆ 2ರಿಂದ ಭಾಗಿಸ್ಬೋದು. 2 1 2 1 ಉಳಿಯುತ್ತೆ. 2 7 14, 2 4 8, 2 3 6 ಕ್ಯಾನ್ಸಲ್ ಆಗುತ್ತೆ. ಈ 17 ಮತ್ತು 43 ನಾವು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿ ನಾವು ಯಾವ ಎರಡು ಸಂಖ್ಯೆಗಳಿಂದ ಭಾಗಿಸಿದೀವಲ್ಲ ಅವೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡ್ಕೊಳ್ಳೋಣ. 12ರಿಂದ ಡಿವೈಡ್ ಮಾಡಿದ್ದೀವಿ, 2ರಿಂದ ಡಿವೈಡ್ ಮಾಡಿದ್ದೀವಿ ಅಂದರೆ ಅವೆರಡು ಸಂಖ್ಯೆಗಳನ್ನು ಮಾತ್ರ ಗುಣಿಸ್ಕೊಂಡ್ರೆ ಇದೇ ಮಾಸ್ ಸಹ HCF ಅಂತ ಕರಿತೀವಿ. ಈ 1032ಕ್ಕೂ ಮತ್ತು 408ರ ಮಾಸ್ ಸಹ HCF 24 ಬರುತ್ತೆ. ಮಾಸ್ ಸಹ 24 ಬರುತ್ತೆ ಅಂದ್ರೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಲೆಫ್ಟ್ ಸೈಡ್ ಫಸ್ಟ್ ಬರ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಅದನ್ನು ಮೊದಲು ಬರೀಬೇಕು. 1032x ಮೈನಸ್ 408yನ ಲೆಫ್ಟ್ ಸೈಡ್ ಬರ್ಕೊಂಡು ಇದನ್ನು ರೈಟ್ ಸೈಡಿಗೆ ಬರೀತೀನಿ. 408 1032ರ ಮಾಸ್ ಸಹ ಬಂದಿದೆ. ಎಷ್ಟು ಬಂದಿದೆ? 24 ಬಂದಿದೆಯಲ್ಲ. ಇದಿಷ್ಟು ಪ್ಲೇಸಲ್ಲಿ 24 ಬರ್ಕೊಂಡ್ರೆ ಇದೊಂದು ಸಮೀಕರಣ ಆಯಿತು. ಇದು ಒಂದು ಇಕ್ವೇಷನ್ ಆಯ್ತು, ಸಮೀಕರಣ ಆಯಿತು. ಇನ್ನೊಂದು ಸಮೀಕರಣ ಇದೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 7 ಅಂತ ಕೊಟ್ಟಿದ್ದಾರಲ್ಲ. ಸೊ ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ ಇಲ್ಲಿ ನೋಡ್ರಿ, ವೈ ಪಕ್ಕದಲ್ಲಿ 408 ಇದೆಯಲ್ಲ, ವೈನ ಸಹಗುಣಕ ಕೋಎಫಿಷಿಯಂಟ್ 408 ಇದೆಯಲ್ಲ, ಆ 408ರಿಂದ ಈ ಎರಡನೇ ಸಮೀಕರಣ ಪ್ರತಿಯೊಂದು ಟರ್ಮ್ಸನ್ನು ಇದನ್ನು 408ರಿಂದ ಗುಣಾಕಾರ ಮಾಡಿ ಇದನ್ನು ಬರ್ಕೋಬೇಕು. ಆವಾಗ ನಮಗೆ ಎಕ್ಸ್ ವೈ ವ್ಯಾಲ್ಯೂ ಸಿಗ್ತವೆ. 408 ಇಂಟು ಎಕ್ಸ್ ಅಂದರೆ 408x ಆಗುತ್ತೆ. ಸೊ ಇಲ್ಲಿ ಚಿಹ್ನೆ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳೋಣ. 408 ಇಂಟು ವೈ ಅಂದರೆ 408y ಆಗುತ್ತೆ. ರೈಟ್ ಸೈಡಲ್ಲಿ 7 ಇಂಟು 408 ಅಂದರೆ 7 ಎಷ್ಟು ಬರುತ್ತೆ ಅಂದರೆ 56, 7 4 28 ಅಂದರೆ 2856 ಬರುತ್ತೆ. 408ನ್ನ 7ರಿಂದ ಗುಣಾಕಾರ ಮಾಡಿದ್ರೆ 2856 ಬರುತ್ತಲ್ಲ. ಇವೆರಡೂ ಸಮೀಕರಣಗಳನ್ನು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕೂಡೋಣ. ಇವೆರಡೂ ಕೂಡಿದಾಗ ಏನಾಗುತ್ತೆ ಅಂದರೆ ಮೈನಸ್ 408y ಪ್ಲಸ್ 408y ಸೇಮ್ ಇದಾವೆ. ಒಂದು ಮೈನಸ್ ಒಂದು ಪ್ಲಸ್ ಇರೋದ್ರಿಂದ ಕ್ಯಾನ್ಸಲ್. 1032ಕ್ಕೆ 408ನ ಕೂಡ್ರಿ 1440x ಆಗುತ್ತೆ. ರೈಟ್ ಸೈಡಲ್ಲಿ 24 ಪ್ಲಸ್ 1856 ಅಂದರೆ 1880 ಆಗುತ್ತೆ. ಇವೆರಡೂ ಕೂಡಿದರೆ ಇವಾಗ ನೋಡಿರಿ 1441 1442 2880 ಕರೆಕ್ಟ್ ಆಗುತ್ತೆ. ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. ಎಕ್ಸ್ ವ್ಯಾಲ್ಯೂ 2 ಬಂತು. ಎಕ್ಸ್ ವ್ಯಾಲ್ಯೂ 2 ಬಂದಿದೆ ಅಂದರೆ ಡೈರೆಕ್ಟಾಗಿ ವೈ ವ್ಯಾಲ್ಯೂ 5 ಅಂತ ಬರೀತೀನಿ. ಯಾಕೆ 5 ಬರ್ಕೊಂಡೆ ಅಂದರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕೂಡಿದರೆ 7 ಆಗುತ್ತೆ ಅಂದಮೇಲೆ ಇದರಲ್ಲಿ ಎಕ್ಸ್ ವ್ಯಾಲ್ಯೂ 2 ಇದೆ ಅಂದರೆ ವೈ ಜಾಗದಲ್ಲಿ 5 ಬರಬೇಕು. ಅವಾಗ 2 ಪ್ಲಸ್ 5 7ಕ್ಕೆ ಸಮ ಆಗುತ್ತೆ ಅಂದರೆ ಡೈರೆಕ್ಟಾಗಿ ವೈ ವ್ಯಾಲ್ಯೂ 5 ಅಂತ ಬರೀಬೋದು. ಸೊ ಅದರಲ್ಲಿ ಕಂಡುಹಿಡಿಯೋಕೆ ಹೇಳೋದು ಎಕ್ಸ್ ಮೈನಸ್ ವೈ. ಎಕ್ಸ್ ಮೈನಸ್ ವೈ ಅಂದರೆ ಎಕ್ಸ್ ಅಂದರೆ 2, ವೈ ಅಂದರೆ 5. 2 ಮೈನಸ್ 5 ಅಂದರೆ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ -3 ಬರುತ್ತೆ. -3 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಆ ಕ್ವಶನ್ನು ಆಪ್ಷನ್ನು ಸೊಲ್ಯೂಷನ್ ಬರ್ಕೊಂಡ್ರೆ ನಿಮಗೆ ಈ ಕ್ವಶನ್ ಈಸಿ ಅನಿಸುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡಿರಿ.
An examination is being conducted of 3 subjects, science, English and mathematics, having students 60, 105 and 134 respectively. Sitting capacity of each room is same. Also each room has students of only one subject. Then minimum number of required rooms is equal to. ಕ್ವಶನ್ನ ಭಾಳ ಉದ್ದ ಇದೆ ಅಂದರೆ ಆನ್ಸರ್ ಏನು ಉದ್ದ ಇಲ್ಲ, ಕರೆಕ್ಟಾಗಿ ಕ್ವಶನ್ ಅರ್ಥ ಆದರೆ ಭಾಳ ಸಿಂಪಲ್ ಆನ್ಸರು. ನೋಡಿ ಇಲ್ಲಿ ಸೈನ್ಸ್, ಇಂಗ್ಲೀಷು, ಮ್ಯಾಥ್ಸ್, ವಿಜ್ಞಾನ, ಇಂಗ್ಲೀಷು ಮತ್ತು ಗಣಿತ ಅಂತ 3 ಸಬ್ಜೆಕ್ಟಲ್ಲಿ ಡಿಫ್ರೆಂಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ಈ ಸೈನ್ಸ್ ಎಕ್ಸಾಮ್ ಬರೀತಕ್ಕಂಥ ಸ್ಟೂಡೆಂಟ್ಸು 60 ಜನ ಇದ್ದಾರೆ ಅಂತಿಲ್ಲ, 60 ಇದೆ ನೋಡ್ರಿ. ಸೈನ್ಸ್ ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸು 60 ಇದ್ದಾರೆ. ಆಮೇಲೆ ಇಂಗ್ಲೀಷ್ ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸು 105 ಜನ ಇದ್ದಾರೆ. ಮ್ಯಾಥ್ಸ್ ಎಕ್ಸಾಮ್ ಅಟೆಂಡ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸು 135 ಜನ ಮ್ಯಾಥ್ಸ್ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಾರೆ. ಸೊ ಹಾಗಾದರೆ ಪ್ರತಿ ಕೋಣೆಯ ಆಸನ ಸಾಮರ್ಥ್ಯ ಒಂದೇ ಆಗಿರುತ್ತದೆ ಅಂದರೆ ಪ್ರತಿಯೊಂದು ರೂಮಲ್ಲಿ ಕೂರಿಸ್ತಕ್ಕಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಕ್ವಲ್ ಇರಬೇಕು. ಒಂದರಲ್ಲಿ 10 ಜನ, ಒಂದರಲ್ಲಿ 15 ಜನ, ಒಂದರಲ್ಲಿ 20 ಜನ, ಒಂದರಲ್ಲಿ 24 ಜನ, ಒಂದರಲ್ಲಿ 12 ಜನ, ಈ ಥರ ಕೂರಿಸಂಗಿಲ್ಲ. ಪ್ರತಿಯೊಂದರಲ್ಲೂ ಕೂರಿಸ್ತಕ್ಕಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ ಸೇಮ್ ಇರಬೇಕು ಅಂತ ಹೇಳಿದ್ದೇನೆ. ಆಮೇಲೆ ಅಲ್ಲದೆ ಪ್ರತಿ ಕೋಣೆಯಲ್ಲೂ ಒಂದೇ ವಿಷಯದ ವಿದ್ಯಾರ್ಥಿಗಳು ಇರುತ್ತಾರೆ ಅಂದರೆ ಒಂದು ರೂಮಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಅಂದರೆ ಸೈನ್ಸ್ ಸಬ್ಜೆಕ್ಟ್ ಬರೆಯೋ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಎಲ್ಲರೂ ಸೈನ್ಸ್ ಬರೆಯೇ ಇರಬೇಕು. ಒಂದಿಬ್ಬರು ಸೈನ್ಸು, ಒಂದಿಬ್ಬರು ಮ್ಯಾಥ್ಸು, ಒಂದು 10 ಜನ ಇಂಗ್ಲೀಷ್ ಬರೆಯಲಿಲ್ಲ. ಒಂದು ರೂಮಲ್ಲಿ ಎಲ್ಲರೂ ಒಂದೇ ವಿಷಯದ ಕುರಿತಾಗಿ ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳೇ ಇರಬೇಕು. ಪ್ರತಿಯೊಂದು ರೂಮಲ್ಲಿ ಸೇಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರಬೇಕು. ಆ ಥರ ಕೂರಿಸ್ತಾ ಹೋದರೆ ಎಷ್ಟು ರೂಮ್ಸ್ಗಳು ಬೇಕಾಗ್ತವೆ ನಮಗೆ ಅಂತ ಕ್ವಶನ್ ಕೇಳಿದ್ದೀನಿ. ಪ್ರತಿಯೊಂದು ರೂಮಲ್ಲೂ ಸೇಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರಬೇಕು. ಒಂದು ರೂಮಲ್ಲಿ ಒಂದೇ ವಿಷಯದ ಪರೀಕ್ಷೆ ಬರೀತಕ್ಕಂಥ ಸ್ಟೂಡೆಂಟ್ಸ್ ಅಷ್ಟೇ ಇರಬೇಕು, ಯಾರನ್ನೂ ಮಿಕ್ಸಪ್ ಮಾಡೋಂಗಿಲ್ಲ ಅಂತೇಳಿದ್ದಾರೆ. ಹಾಗಾದರೆ ಎಷ್ಟು ಮಿನಿಮಮ್ ನಂಬರ್ ಆಫ್ ರೂಮ್ಸ್ ಅವಶ್ಯಕತೆ ಇದೆ ಅಂತ ಕೇಳಿದಾಗ ವೆರಿ ಸಿಂಪಲ್ಲಾಗಿ ಆನ್ಸರ್ ಮಾಡಬೇಕಂದ್ರೆ ಇದಕ್ಕೆ ಏನು ಮಾಡಬೇಕು ಅಂದರೆ ಇವುಗಳಿಗೆ ಮಾಸ್ ಸಹ ಕಂಡುಹಿಡ್ಕೋಬೇಕು. ಸೊ ಸೈನ್ಸ್ ಎಕ್ಸಾಮ್ ಬರೆಯೋರು 60 ಜನ, ಇಂಗ್ಲೀಷ್ ಎಕ್ಸಾಮ್ ಬರೆಯೋರು 105 ಜನ, ಮ್ಯಾಥ್ಸ್ ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ಸ್ 135 ಜನ ಇದರಲ್ಲ. ಈ 3 ಸಂಖ್ಯೆಗಳಿಗೆ ಮಾಸ್ ಸಹ ಅಂದರೆ ಈ 3 ಯಾವ ಸಂಖ್ಯೆಯಿಂದ ಭಾಗ ಆಗ್ತಾವಲ್ಲ ಆ ಸಂಖ್ಯೆಯಿಂದ ಭಾಗಿಸ್ಬೇಕು. ಇವೆಲ್ಲವೂ 15ರಿಂದ ಭಾಗ ಆಗ್ತವೆ. 15 4 60, 15 7 105, 15 9 135 ಅಂತ. ಆಮೇಲೆ ಈ 3 ಸಂಖ್ಯೆಗಳು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿರಿ. ಮಾಸಾಹ HCF ಅಂತ ಕರಿತೀವಲ್ಲ, 15 ಬಂದಿದೆ ಅಂದರೆ ಇದರ ಮೀನಿಂಗ್ ಏನಂದರೆ ಪ್ರತಿಯೊಂದು ರೂಮಲ್ಲಿ 15 ಜನ ಸ್ಟೂಡೆಂಟ್ಸ್ ಮಾತ್ರ ಕೂರಿಸ್ಬೇಕು. ಒಂದೊಂದು ರೂಮಲ್ಲಿ 15 ಜನ 15 ಜನ 15 ಜನ ಮಾತ್ರ ಕೂರಿಸ್ತಾ ಹೋಗ್ಬೇಕು. ಹಿಂಗೆ ಕೂರಿಸಿದ್ರೆ ಮಾತ್ರ ಎಲ್ಲ ರೂಮಲ್ಲಿ ಈಕ್ವಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೇಳ್ತಾರೆ. ಪ್ರತಿಯೊಂದು ರೂಮಲ್ಲಿ ಒಂದೇ ವಿಷಯದ ಎಕ್ಸಾಮ್ ಬರೀತಕ್ಕಂಥ ಸ್ಟೂಡೆಂಟ್ಸ್ನ ಕೂರಿಸ್ಬೋದು ಅಂತ ಅರ್ಥ. ಹಾಗಾದ್ರೆ ಈ ಥರ ಎಷ್ಟು ಕೊಠಡಿಗಳು ಬೇಕಂದ್ರೆ ಆನ್ಸರ್ 15 ಕೊಠಡಿ ಇಲ್ಲ. ಆನ್ಸರ್ 15 ಅಲ್ಲ, ಇದಕ್ಕೆ ಗೊತ್ತಿಲ್ಲ. ಮತ್ತು 15 ಆಪ್ಷನ್ ಇದೆ ಅಂತ ಸಾಕಷ್ಟು ಜನ 15 ಹಾಕಿರ್ತೀರಿ. 15 ಆನ್ಸರ್ ಅಲ್ಲ. ಇದು 15 ಅನ್ನೋದು ಏನು ಮೀನಿಂಗ್ ಅಂದರೆ ಪ್ರತಿಯೊಂದು ರೂಮಲ್ಲಿ 15 ಜನ ಸ್ಟೂಡೆಂಟ್ಸ್ ಕೂರಿಸ್ತಾ ಇದ್ದೀವಿ ಅಂತ. ಹಾಗಾದರೆ ಎಷ್ಟು ರೂಮ್ಸ್ ಬೇಕು ಈ ಥರ ಸ್ಟೂಡೆಂಟ್ಸ್ ಕೂರಿಸ್ಲಿಕ್ಕೆ ಅಂದರೆ ನೋಡ್ರಿ, ಸೈನ್ಸ್ ಎಕ್ಸಾಮ್ ಬರೆಯೋರು 60 ಜನ ಇದ್ದಾರೆ. ಒಂದು ರೂಮಲ್ಲಿ 15 ಜನ ಕೂರಿಸ್ತಾ ಹೋದರೆ ಸೈನ್ಸ್ ಸ್ಟೂಡೆಂಟ್ಸ್ ಕೂರಿಸ್ಲಿಕ್ಕೆ ಎಷ್ಟು ರೂಮ್ ಬೇಕಾಗ್ತವೆ? 4 ರೂಮ್ ಬೇಕಾಗ್ತವೆ. ಒಂದು ರೂಮಿಗೆ 15, 2 ರೂಮಿಗೆ 30, 3 ರೂಮಿಗೆ 45, 4 ರೂಮಿಗೆ 60 ಜನ. ಆ ಸೈನ್ಸ್ನ 60 ಜನ ಸ್ಟೂಡೆಂಟ್ಸ್ ಕೂರ್ಲಿಕ್ಕೆ ಪ್ರತಿಯೊಂದು ರೂಮಲ್ಲಿ 15 ಜನದಂತೆ 4 ರೂಮ್ಸ್ ಬೇಕಾಗ್ತವೆ. ಸೊ ಅದೇ ಇಂಗ್ಲೀಷ್ 105 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಪ್ರತಿಯೊಂದು ರೂಮಲ್ಲಿ 15 ಜನ ಕೂರಿಸ್ತಾವ್ರೆ. ಇಂಗ್ಲೀಷ್ ಸ್ಟೂಡೆಂಟ್ಸ್ನ ಎಷ್ಟು ರೂಮಲ್ಲಿ ಕೂರಿಸ್ಬೋದು ಅಂದರೆ 15 7 105 ಅಲ್ಲ, 7 ರೂಮ್ ಬೇಕಾಗ್ತವೆ. ಇಲ್ಲೇ ಆನ್ಸರ್ ಇದೆ ಅದರಲ್ಲಿ ನಮಗೆ. ಮತ್ತು ನಾವೇ ನಿಮಗೆ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. 15 ಜನ ಸ್ಟೂಡೆಂಟ್ಸ್ ಒಂದು ರೂಮಲ್ಲಿ ಇರಬೇಕು. ಸೈನ್ಸ್ನ 60 ಜನ ಸ್ಟೂಡೆಂಟ್ಸ್ ಕೂರಿಸ್ಲಿಕ್ಕೆ 4 ರೂಮ್ ಬೇಕು. ಇಂಗ್ಲೀಷ್ನ 105 ಜನ ಕೂರಿಸ್ಲಿಕ್ಕೆ 7 ರೂಮ್ ಬೇಕು. ಮ್ಯಾಥ್ಸ್ನ 135 ಜನ ಕೂರಿಸ್ಲಿಕ್ಕೆ 9 ರೂಮ್ ಬೇಕಂದರೆ ಇವು ರೂಮ್ಗಳ ಸಂಖ್ಯೆ ಆಗಿರುತ್ತೆ. ಇವುಗಳನ್ನು ಕೂಡ್ಕೋಬೇಕು. 9 + 7 16, 16 + 4 ಅಂದರೆ 20, 20 ರೂಮ್ಗಳ ಅವಶ್ಯಕತೆ. ಒಂದೊಂದು ರೂಮಲ್ಲಿ 15 ಜನ ಥರ ಕೂರಿಸ್ತಾ ಹೋದ್ರೆ ಟೋಟಲಿ ಎಲ್ಲ ಸಬ್ಜೆಕ್ಟ್ನ ಸ್ಟೂಡೆಂಟ್ಸ್ ಕೂರ್ಲಿಕ್ಕೆ ಮಿನಿಮಮ್ 20 ರೂಮ್ ಬೇಕಾಗುತ್ತೆ. 20 ಅನ್ನೋದು ಆಪ್ಷನ್ ಸೆಕೆಂಡ್ ಒನ್ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾಯ್ತಾ? ಈ ಕ್ವಶನ್ ಸೊಲ್ಯೂಷನ್ ನಾನು ಹೇಳ್ಕೊಟ್ರೆ ಅರ್ಥ ಇದೆ ಅಂದರೆ ದಯವಿಟ್ಟು ಮಿಸ್ ಮಾಡ್ದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವೀಡಿಯೋಸು ನಿಮಗೆ ಎಲ್ಪ್ ಆಗ್ತಾ ಇದೆ, ನಿಮ್ಮ ಎಕ್ಸಾಮಿಗೆ ತುಂಬ ಉಪಯುಕ್ತ ಆಗಿದೆ ಅಂತ ಅನಿಸಿದರೆ ಮಾತ್ರ ಸೊ ನಮ್ಮ ಟೆಕ್ನಿಕಲ್ ಟೀಮ್ ಸಾಕಷ್ಟಿದೆ. ನಮ್ಮ ಅಕಾಡೆಮಿ ಡೆವಲಪ್ಮೆಂಟ್ಗೆ ನೀವೇನಾದ್ರು ಸಪೋರ್ಟ್ ಮಾಡೋದಾದರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡ್ಗೆ ಸ್ಕ್ಯಾನ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬರ್ಬೋದು. 1 ರೂಪಾಯಿಂದನೂ ಡೊನೇಟ್ ಮಾಡ್ತಾ ಬರ್ಬೋದು. ಸೊ ಹಾಗೆ ಇದು ಎಲ್ಲರಿಗೂ ಕಂಪಲ್ಸರಿ ಎಲ್ಲ, ಸಹಾಯ ಮಾಡ್ತಕ್ಕಂಥ ಮನೋಸ್ಥಿತಿ ಹೊಂದಿರುವವರಿಗೆ ಮಾತ್ರ. ಸೊ ಕಂಪಲ್ಸರಿ ಅಂತ ಏನಲ್ಲ. ಸೊ ಹಾಗಾಗಿ ದಯವಿಟ್ಟು ಸಾಧ್ಯವಾದರೆ QR ಕೋಡನ್ನು ಸ್ಕ್ಯಾನ್ ಮಾಡಿ ಸಪೋರ್ಟ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ನೀಟಾಗಿ ಅರ್ಥ ಮಾಡ್ಕೋಬೇಕು. ಪ್ರಶ್ನೆ,
ಇನ್ ಎ ಗಿವನ್ ಟ್ರಯಾಂಗಲ್ ಎ ಬಿ ಸಿ, ಎ ಪಿ ಈಸ್ ಎ ಬೈಸೆಕ್ಟರ್ ಆಫ್ ಆ್ಯಂಗಲ್ ಬಿ ಎ ಸಿ. ಎ ಬಿ ಸಿ ಅನ್ನೋದು ಒಂದು ಟ್ರಯಾಂಗಲ್. ಎ ಬಿ ಸಿ ಕೊಟ್ಟಿರುವ ತ್ರಿಕೋನ ಎ ಬಿ ಸಿಯಲ್ಲಿ, ಎ ಬಿ ಸಿ ಅನ್ನೋದು ಒಂದು ತ್ರಿಕೋನದಲ್ಲಿ ಎ ಪಿ ಅನ್ನೋದೇನಿದೆಯಲ್ಲ, ಇದು ಎ ಪಿ ಅನ್ನೋದು ಬೈಸೆಕ್ಟರ್ ಆಫ್ ಬಿ ಎ ಸಿ, ಬಿ ಎ ಸಿ ಕೋನದ ಕೋನಾರ್ಧಕ. ಎ ಪಿ ಅನ್ನೋದು ಬಿ ಎ ಸಿ ಕೋನದ ಕೋನಾರ್ಧಕ. ಬಿ ಎ ಸಿ ಕೋನ, ಈ ಕೋನದ ಕೋನಾರ್ಧಕ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇರುತ್ತೋ ಈ ಕಡೆನೂ ಅರ್ಧದಷ್ಟು, ಈ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಕೋನಾರ್ಧಕ ಇರುತ್ತೆ. ಬೈಸೆಕ್ಟರ್ ಆಫ್ ಅಥವಾ ಎ ಪಿ ಯು ಬಿ ಎ ಸಿಯ ದ್ವಿಭಾಜಕ. ದ್ವಿಭಾಜಕ ಅಂದರೆ ಎರಡು ಸಮಭಾಗ ಮಾಡುತ್ತೆ ಅಂತ. ಎ ಪಿ ಅನ್ನೋ ರೇಖೆ ಈ ಬಿ ಎ ಸಿ ಕೋನವನ್ನು ಎರಡು ಸಮಭಾಗ ಮಾಡುತ್ತೆ. ಈ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಕೋನಗಳನ್ನು ಡಿವೈಡ್ ಮಾಡುತ್ತೆ ಅಂತ ಅರ್ಥ. ಮತ್ತು ಎ ಕ್ಯೂ ಬದಿಯು, ಎ ಕ್ಯೂ ಏನಿದೆಯಲ್ಲ, ಎ ಕ್ಯೂ ಬದಿಯು ಈ ಬಿ ಸಿ ಅನ್ನೋ ರೇಖೆ ಇದೆಯಲ್ಲ ಇದಕ್ಕೆ ಲಂಬವಾಗಿದೆ. ಲಂಬ ಅಂದರೆ ಈ ಕಡೆ 90 ಡಿಗ್ರಿ ಇರುತ್ತೆ, ಈ ಸೈಡು 90 ಡಿಗ್ರಿ ಬರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಪಿ ಎ ಕ್ಯೂ, ಈ ಪಿ ಎ ಕ್ಯೂ ಕೋನದ ಅಳತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇರುತ್ತೆ ಈ ಕೋನ ಅಂತ ಕಂಡುಹಿಡಿಬೇಕು. ನೋಡಿ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಸೊ ಫಸ್ಟ್ ಆಫ್ ಆಲ್ ನೋಡಿರಿ, ಆ ಚಿತ್ರನ ಹಾಕ್ಕೊಂಡಿದ್ದೀನಿ ಅಲ್ಲಿ. ಫಸ್ಟ್ ಎ ಬಿ ಸಿ ತ್ರಿಭುಜ ಇದೆಯಲ್ಲ ಅದಷ್ಟೇ ಸಪ್ರೇಟ್ ಮಾಡೋಣ. ಇದಷ್ಟು ಚಿತ್ರ ನಿಮಗೆ ಅಲ್ಲೇ ಮಿಕ್ಸಪ್ ಮಾಡಿ ಕ್ಲಮ್ಸಿ ಮಾಡೋದಕ್ಕಿಂತ ಆ ಎ ಬಿ ಸಿ ತ್ರಿಭುಜ ಸಪ್ರೇಟ್ ಆಗ್ತಾನೆ. ಇದು ಎ ಬಿ ಸಿ ತ್ರಿಭುಜ, ಇದು ಎ, ಇದು ಬಿ, ಇದು ಸಿ ತ್ರಿಭುಜ. ಅಲ್ಲಿ ಬಿ ಕೋನದ ಅಳತೆ 75 ಡಿಗ್ರಿ ಇದೆ ಅಂದರೆ, ಸಿ ಕೋನದ ಅಳತೆ 35 ಡಿಗ್ರಿ ಇದೆ ಅಂದರೆ ನಿಮಗೆ ಗೊತ್ತಿದೆ ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ. ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರ್ಯಾಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಗೊತ್ತಿದೆ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಿದೆಯಲ್ಲ. ಸೊ ಹಾಗಾದರೆ ಈ ಕೋನ 75 ಡಿಗ್ರಿ ಇದೆ, ಅದು 35 ಡಿಗ್ರಿ ಇದೆ ಅಂದರೆ ಇವೆರಡೂ ಕೂಡಿದಾಗ ಎಷ್ಟಾಗುತ್ತೆ? 110 ಆಗುತ್ತೆ. 75 + 35 ಅಡಿಷನ್ ಮಾಡಿರಿ, 110 ಬರುತ್ತೆ. ಈ 3 ಕೋನಗಳು ಸೇರಿ ಎ ಕೋನ, ಬಿ ಕೋನ, ಸಿ ಕೋನ ಸೇರಿ 180 ಡಿಗ್ರಿ ಇರಬೇಕು. ಆ 180 ಡಿಗ್ರಿಯಲ್ಲಿ ಇವೆರಡೂ ಕೋನಗಳ ಮೊತ್ತ 110 ಮೈನಸ್ ಮಾಡಿದಾಗ 70 ಡಿಗ್ರಿ ಅನ್ನೋದು ಎ ಕೋನದ ಅಳತೆ ಆಗಿರುತ್ತೆ. 70 ಡಿಗ್ರಿ ಅನ್ನೋದು ಎ ಕೋನದ ಅಳತೆ ಆಗಿರುತ್ತೆ. ಸೊ ಇದು 70 ಡಿಗ್ರಿ ಅನ್ನೋದು ಎ ಕೋನದ ಅಳತೆ ಆಗಿದೆಯಲ್ಲ. ಸೊ ಈ ಎ ಪಿ ಅನ್ನೋ ರೇಖೆ ಇದೆಯಲ್ಲ, ಇದನ್ನು ಎ ಪಿ ಅನ್ನೋ ರೇಖೆ 70 ಡಿಗ್ರಿನ ಎರಡು ಸಮಭಾಗ ಮಾಡಿದೆ ಅಂತ. ಆ ಎ ಪಿ ಅನ್ನೋ ರೇಖೆ ಇದೆಯಲ್ಲ ಅದು 70 ಡಿಗ್ರಿನ ಎರಡು ಸಮಭಾಗ ಮಾಡಿದೆ ಅಂತ. ಸೊ ನೋಡಿರಿ, ಇದು ಎ ಪಿ ರೇಖೆ ಇದೆಯಲ್ಲ ಇದು 70 ಡಿಗ್ರಿ ಇತ್ತಲ್ಲ, ಇನ್ನು ಎರಡು ಸಮಭಾಗ ಮಾಡಿದೆ ಅಂದರೆ ಈ ಕಡೆ 35 ಡಿಗ್ರಿ ಇರುತ್ತೆ. ಸೊ ಈ ಭಾಗದಲ್ಲೂ 35 ಡಿಗ್ರಿ ಇರುತ್ತೆ. 35 ಎರಡು ಭಾಗ ಮಾಡಿದೆ. ಈ ಕೋನ ಗೊತ್ತಿದೆ ನಿಮಗೆ 35 ಡಿಗ್ರಿ ಇರುತ್ತೆ, 35 ಡಿಗ್ರಿ ಇರುತ್ತೆ. ಸೊ ಈ ಕೋನದ ಅಳತೆ ಗೊತ್ತಿದೆ 75 ಡಿಗ್ರಿ ಇರುತ್ತೆ. ಸೊ ಇವಾಗ ನೀವು ತ್ರಿಭುಜ ಎ ಪಿ ಸಿ ಅಷ್ಟೇ ನೋಡ್ರಿ, ಎ ಪಿ ಸಿ ಟ್ರಯಾಂಗಲ್ ಎ ಪಿ ಸಿ ನೋಡಿದಾಗ ಎ ಪಿ ಸಿ ತ್ರಿಭುಜ ಇದೆಯಲ್ಲ ಇದು ಕೂಡ ಒಂದು ತ್ರಿಭುಜ ಆಗುತ್ತೆ. ಎ ಪಿ ಸಿ ಅನ್ನೋದು ಒಂದು ತ್ರಿಭುಜ. ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಿದೆ. ಎ ಪಿ ಸಿ ತ್ರಿಭುಜದಲ್ಲಿ ಇದು 35, ಇದು 35 ಎಷ್ಟಾಗುತ್ತೆ? 70 ಆಗುತ್ತೆ ಅಂದಮೇಲೆ ಇನ್ನು ಉಳಿದಿರೋ 110 ಡಿಗ್ರಿ ಈ ಕಡೆ ಇರುತ್ತೆ. ಸೊ ಈ ಭಾಗದಲ್ಲಿ 110 ಡಿಗ್ರಿ ಇದೆ ಅಂದರೆ ಇದು ಸ್ಟ್ರೈಟ್ ಲೈನ್ ಅಂದಮೇಲೆ ಇದು ಸೇರಿ 180 ಇರಬೇಕು. ಈ ಕಡೆದು 70 ಡಿಗ್ರಿ ಬರೀತೀನಿ, 70 ಡಿಗ್ರಿ ಬರೀತೀನಿ, 70 ಡಿಗ್ರಿ ಬರೀತೀನಿ. ಸೊ ಇವಾಗ ಇನ್ನೊಂದು ರೇಖೆ ಹೇಳಿದ್ದಾನೆ, ಎ ಕ್ಯೂ ಹೇಳಿದ್ದಾನಲ್ಲ, ಎ ಕ್ಯೂ ಹೇಳಿದ ನೋಡ್ರಿ, ಇದು 110 ಇದು 70 ಇದೆ ಅಂದರೆ ಇದು 70 ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ಇವಾಗ ಎ ಪಿ ನೋಡ್ರಿ, ಎ ಪಿ ಕ್ಯೂ ಇದೆಯಲ್ಲ ಈ ತ್ರಿಭುಜ ಮಾತ್ರ ಸಪ್ರೇಟ್ ಕಟ್ ಮಾಡಿ ತೆಗ್ದೀನಿ. ಇದು ಎ, ಇದು ಪಿ, ಇದು ಕ್ಯೂ. ಆ ತ್ರಿಭುಜ ಮಾತ್ರ ಅಲ್ಲಿ ನೋಡ್ರಿ ಎ ಪಿ ಕ್ಯೂ ತ್ರಿಭುಜ ಕಟ್ ಮಾಡಿ ತೆಗೆದ್ರೆ ಇದು ಲಂಬ ಕೋನ ತ್ರಿಭುಜ, ಈ ಕಡೆ 90 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಲಂಬವಾಗಿದೆ ಅಂದರೆ ಈ ಕಡೆ 90 ಇದ್ದರೆ ಈ ಭಾಗದಲ್ಲಿ 90 ಇರುತ್ತಲ್ಲ, ಇದು 90 ಡಿಗ್ರಿ ಇರುತ್ತೆ. ಸೊ ಆಮೇಲೆ ಈ ಪಿ ಕೋನಲ್ಲಿ 70 ಡಿಗ್ರಿ ಇದೆ ಅಂತ ಗೊತ್ತಾಯಿತು. ಪಿ ಕೋನ 70 ಡಿಗ್ರಿ ಇದೆ ಗೊತ್ತಾಯಿತು. ಸೊ ಇದು ಒಂದು ತ್ರಿಭುಜ ಆಗಿರೋದ್ರಿಂದ 90 + 70 ಅಂದರೆ ಎಷ್ಟಾಗುತ್ತೆ ಅಂದರೆ 160 ಡಿಗ್ರಿ ಆಗುತ್ತೆ. ಈ 3 ಕೋನಗಳು ಸೇರಿ ಇದು ಸೇರಿ 180 ಡಿಗ್ರಿ ಆಗಬೇಕಲ್ಲ, ಇವೆರಡೂ ಸೇರಿ 160 ಇದೆ ಅಂದರೆ 180ರಲ್ಲಿ ಈ 160ನ್ನು ಮೈನಸ್ ಮಾಡಿದರೆ ಅಂದರೆ ಉಳಿಯ 20 ಡಿಗ್ರಿ ಕೋನ. ಸೊ ಇಲ್ಲಿ ಎ ಹತ್ರ ಬರೀತೀನಿ 20 ಡಿಗ್ರಿ ಕೋನ ಅಂದರೆ ಪಿ ಎ ಕ್ಯೂ ಕೋನದ ಅಳತೆ 20 ಡಿಗ್ರಿ. ಇಲ್ಲಿ ಪ್ರಶ್ನೆಯಲ್ಲಿ 15 ಕೇಳಿರೋದು ಪಿ ಎ ಕ್ಯೂ ಕೋನದ ಅಳತೆ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಪಿ ಎ ಕ್ಯೂ ಕೋನದ ಅಳತೆ ಎಷ್ಟು ಡಿಗ್ರಿ? 20 ಡಿಗ್ರಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಈ ರೀತಿ ಈ ಪ್ರಶ್ನೆ ಸೊಲ್ಯೂಷನ್ ಕಂಡುಹಿಡಿಬೋದು. ಸೊ ಆ ಕಾನ್ಸೆಪ್ಟ್ಗಳು ಅರ್ಥ ಆಗಿದ್ರೆ ಮಾತ್ರ. ನೆಕ್ಸ್ಟ್ ಪ್ರಶ್ನೆ ಬರೋಣ, 8th ಕ್ವಶನ್. ಇನ್ ಎ ಗಿವನ್ ಟ್ರಯಾಂಗಲ್ ಎ ಬಿ ಸಿ, ಒ ಬಿ ಆ್ಯಂಡ್ ಒ ಸಿ ಆರ್ ಬೈಸೆಕ್ಟರ್ ಆಫ್ ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಸಿ ರೆಸ್ಪೆಕ್ಟಿವ್ಲಿ, ದೆನ್ ಆ್ಯಂಗಲ್ ಬಿ ಒ ಸಿ ಈಸ್ ಈಕ್ವಲ್ ಟು. ನೋಡಿ, ಎ ಬಿ ಸಿ ತ್ರಿಕೋನ ಅಥವಾ ತ್ರಿಭುಜದಲ್ಲಿ ಈ ಒ ಬಿ ಅನ್ನೋ ರೇಖೆ ಮತ್ತು ಒ ಸಿ ಅನ್ನೋ ರೇಖೆ ಈ ಬಿ ಕೋನ ಮತ್ತು ಸಿ ಕೋನದ ದ್ವಿಭಾಜಕಗಳು, ಆ್ಯಂಗ್ಯುಲರ್ ಬೈಸೆಕ್ಟರ್ಸ್ ಅಂತ ಕರಿತೀವಿ. ಸೊ ದ್ವಿಭಾಜಕಗಳಾಗಿದ್ದಾವೆ ಅಂತ.
ಆಮೇಲೆ ಇಲ್ಲಿ ಎ ಕೋನ 40 ಡಿಗ್ರಿ ಇದೆ ಅಂದರೆ ಇದು BOC ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಒಂದು ತ್ರಿಭುಜದಲ್ಲಿ ಈ OC OBಗಳು ಈ B ಮತ್ತು C ಕೋನದ ದ್ವಿಭಾಜಕಗಳಾಗಿದ್ದರೆ, ಬೈಸೆಕ್ಟರ್ಸ್ ಆಗಿದ್ದರೆ, ಈ ಕೋನ 40 ಡಿಗ್ರಿ ಇದೆ ಅಂದರೆ ಈ BOC ಕೋನದ ಅಳತೆ ಕಂಡುಹಿಡಿಯಬೇಕಂದ್ರೆ ಒಂದು ಸಿಂಪಲ್ ಮೆಥಡ್. ಆ್ಯಂಗಲ್ BOC ಕೋನದ ಅಳತೆ ಬೇಕಂದ್ರೆ ಇದನ್ನು 90 ಪ್ಲಸ್ ಆ್ಯಂಗಲ್ BAC ಅಂತ ಬರಿತೀವಿ. 90 ಪ್ಲಸ್ ಆ್ಯಂಗಲ್ BAC, 90 ಡಿಗ್ರಿ ಪ್ಲಸ್ ಹಾಫ್ ಇಂಟು ಆ್ಯಂಗಲ್ BAC ಕೋನದ ಅರ್ಧದಷ್ಟು ಪ್ಲಸ್ 90 ಡಿಗ್ರಿ ಆ್ಯಡ್ ಮಾಡಿದ್ರೆ ಈ BOC ಕೋನದ ಅಳತೆ ಸಿಗುತ್ತೆ. 90 ಡಿಗ್ರಿ ಪ್ಲಸ್ ಈ ಎ ಕೋನದ ಅರ್ಧದಷ್ಟು ಮಾಡಿದರೆ ನಮಗೆ ಈ BOC ಕೋನದ ಅಳತೆ ಸಿಗುತ್ತೆ. 90 ಹಾಗೆ ಇರಲಿ ಪ್ಲಸ್ 1/2 ಇಂಟು ಆ್ಯಂಗಲ್ BAC. ಎ ಕೋನ ಎಷ್ಟಿದೆ ಅಂದರೆ 40 ಡಿಗ್ರಿ ಇರುತ್ತಲ್ಲ, 2ರಿಂದ 40 ಭಾಗಿಸಿದ್ರೆ 20 ಬರುತ್ತೆ. 90 ಪ್ಲಸ್ 20 ಎಷ್ಟು ಬರುತ್ತೆ ಅಂದರೆ 110 ಡಿಗ್ರಿ ಬರುತ್ತಲ್ಲ, ಇದು ಈ BOC ಕೋನದ ಅಳತೆ 110 ಡಿಗ್ರಿ. ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಈ ಕ್ವಶನ್ನು ಆಪ್ಷನ್ನು ಸೊಲ್ಯೂಷನ್ ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ನೀವು ಬರಿತಾ ಆನ್ಸರ್ ಮಾಡ್ತಾ ಬಂದ್ರಿ ಅಂದರೆ ಸಬ್ಜೆಕ್ಟ್ ಈಸಿ ಆಗುತ್ತೆ. Sides B and DC of a quadrilateral ABCD are extended as per diagram, then which one of the following is true? ಅಂದರೆ ಚತುರ್ಭುಜ ABCD ಚತುರ್ಭುಜದಲ್ಲಿ ಈ BA ರೇಖೆ ಇದೆಯಲ್ಲ, BAನ ಬಾಹುವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಕಟ್ಟಿದ್ದಾನೆ. ಮುಂದುವರಿಸಿದ್ದಾರೆ, ನಿರಂತರವಾಗಿ ಅವನ್ನ ವಿಸ್ತರಿಸಲಾಗಿದೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ. ಆಮೇಲೆ DC ಬಾಹುವನ್ನು ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ABCD ಚತುರ್ಭುಜದಲ್ಲಿ BAನ ಈ ಕಡೆ ಎಕ್ಸ್ಟೆಂಡ್ ಮಾಡಿದ್ದಾರೆ, DCನ ಈ ಕಡೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ 4 ಆಪ್ಷನ್ಸ್ ಇದಾವಲ್ಲ, ಅದ್ರಲ್ಲಿ ಯಾವ್ದು ಸರಿ ಅಂತ ಕೊಟ್ಟಿದ್ದಾನೆ. ಈ ಚಿತ್ರ ನೋಡಿ ಆನ್ಸರ್ ಮಾಡಬೇಕು. ನೋಡಿರಿ ಹೆಂಗೆ ಆನ್ಸರ್ ಮಾಡೋದಂದ್ರೆ, ಇದು ಸರಳ ರೇಖೆ, ಸ್ಟ್ರೈಟ್ ಲೈನ್. ಈ ಸರಳ ರೇಖೆಯಲ್ಲಿ ಈ ಕಡೆ ಒಂದು ಕೋನ ಇದೆ, ಈ ಕಡೆ ಒಂದು ಕೋನ ಇದೆ. ಸರಳ ರೇಖೆ ಮೇಲೆ ಉಂಟಾದ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಒಂದು ಸರಳ ರೇಖೆ ಮೇಲೆ ಉಂಟಾದ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಈ ಕಡೆದು B ಇದೆ ಕೋನದ ಅಳತೆ ಅಂದರೆ 180ರಲ್ಲಿ ಇದು B ಮೈನಸ್ ಮಾಡಿದ್ರೆ ಉಳಿದಿರೋ ಕೋನ ಈ ಕಡೆ ಎ ಭಾಗದ ಒಳಭಾಗದಾಗತ್ತೆ. ಏನಿಂದ ಹೊರಭಾಗದ B ಇದೆ ಅಂದರೆ ಆ 180ರಲ್ಲಿ ಈ ಹೊರಭಾಗದ ಮೈನಸ್ ಮಾಡಿದರೆ ಉಳಿದಿರೋದು ಒಳಭಾಗದ ಕೋನ ಆಗಿರುತ್ತೆ. ಈ ಕೋನ ಒಳಭಾಗದಲ್ಲಿ 180 ಮೈನಸ್ B ಆಗಿರುತ್ತೆ. ಅದೇ ಥರ ಇದು ಕೂಡ ಸರಳ ರೇಖೆ, ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಇಲ್ಲಿ ಹೊರಗಡೆ ಮತ್ತು ಒಳಗಡೆ ಬರ್ತಕ್ಕಂಥ ಇವೆರಡೂ ಕೋನಗಳ ಮೊತ್ತ, ಔಟ್ಸೈಡ್ ಇನ್ಸೈಡ್ ಬರೋ ಎರಡೂ ಕೋನಗಳ ಮೊತ್ತ 180 ಆಗಬೇಕು. ಇದು ಎ ಇದೆ, ಹೊರಗಡೆ ಬಾಹ್ಯ ಕೋನ ಎ ಇದೆ ಅಂದರೆ ಇದನ್ನು ಅಂತರ್ಕೋನ, ಇಂಟೀರಿಯರ್ ಆ್ಯಂಗಲ್ ಎಷ್ಟಾಗುತ್ತೆ ಅಂದರೆ 180ರಲ್ಲಿ ಇದು ಎಷ್ಟಿರುತ್ತೆ ಅದು ಮೈನಸ್ ಮಾಡಿದ್ದು ಉಳಿದು ಒಳಗಿನ ಕೋನ ಆಗಿರುತ್ತೆ. 180 ಮೈನಸ್ ಎ ಅಂತ ಬರ್ಕೋಬೋದು. ಇವಾಗ ಇಂಟೀರಿಯರ್ ಆ್ಯಂಗಲ್ಸ್ ನೋಡ್ರಿ, ಒಳ ಕೋನಗಳು ಅಷ್ಟೇ ನೋಡೋಣ. ಇದು ಏನಂದರೆ ಚತುರ್ಭುಜ. ಈ ಚತುರ್ಭುಜದ 4 ಒಳ ಕೋನಗಳ ಮೊತ್ತ, ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟರಲ್ ಈಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಗೊತ್ತಿದೆ. ಚತುರ್ಭುಜದ ಎಲ್ಲ 4 ಒಳ ಕೋನಗಳ ಮೊತ್ತ 360 ಡಿಗ್ರಿ ಅಂತ ಗೊತ್ತಿದೆಯಲ್ಲ. ಹಾಗಾದ್ರೆ 4 ಒಳ ಕೋನಗಳು ಯಾವ್ಯಾವು ಅಂದರೆ ABCD ಅಲ್ಲ. ಎ ಅಂದರೆ ಒಳ ಕೋನ 180 ಮೈನಸ್ B ಇದೆಯಲ್ಲ, ಎ ಕೋನದ ಅಳತೆ 180 ಮೈನಸ್ B ಬರುತ್ತೆ. B ಕೋನದ ಅಳತೆ X ಇದೆಯಲ್ಲ, ಅದಕ್ಕೆ ಕೊಡ್ತಾ ಇದೀನಿ. ಪ್ಲಸ್ C ಕೋನದ ಒಳಗಿರೋ ಕೋನ ಬರೀಬೇಕು, ಇಂಟೀರಿಯರ್ ಆ್ಯಂಗಲ್ಸು 180 ಮೈನಸ್ A ಇದೆ C ಕೋನ. ಪ್ಲಸ್ D ಕೋನ ಒಳಗಿಂದು Y ಇದೆ. ಈ 4 ಕೋನಗಳನ್ನು ಕೂಡಿದ್ರೆ 360 ಡಿಗ್ರಿ ಅಂತ ಗೊತ್ತಿದೆ, ಈಕ್ವಲ್ ಟು 360 ಡಿಗ್ರಿ ಬರುತ್ತೆ. ಇಷ್ಟು ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಬರೋಣ ನಾವು. ಇಲ್ಲಿ X ಪ್ಲಸ್ Y ಹಾಗೆ ಬರ್ಕೊಳ್ಳೋಣ, X ಪ್ಲಸ್ Y ಹಾಗೆ ಬರ್ಕೊಳ್ಳೋಣ. ಮೈನಸ್ A ಇದೆ, ಇಲ್ಲಿ ಮೈನಸ್ A ಇದೆ. ಇಲ್ಲಿ ಮೈನಸ್ A ಇದೆ, ಅದು ಮೈನಸ್ B ಇದೆಯಲ್ಲ, ಮೈನಸ್ A ಮೈನಸ್ B ಹಾಗೆ ಬರೆಯೋಣ. ಮೈನಸ್ A ಮೈನಸ್ B ಬರೆಯೋಣ. 180 ಪ್ಲಸ್ 180 ಅಂದರೆ 360 ಡಿಗ್ರಿ ಆಗುತ್ತಲ್ಲ. 180 ಪ್ಲಸ್ 180 360 ಆಗುತ್ತಲ್ಲ. 360 ರೈಟ್ ಸೈಡಿಗೆ ಹೋದರೆ ಮೈನಸ್ 360 ಆಗುತ್ತೆ, ಮೈನಸ್ 360 ಬರೀತೀವಿ. ಸೊ ಇವಾಗ X ಪ್ಲಸ್ Y ಹಾಗೆ ಇರಲಿ. 360ರಲ್ಲಿ 360 ಕ್ಯಾನ್ಸಲ್ ಆಗಿ ಇಲ್ಲಿ 0 ಉಳಿಯುತ್ತೆ. ಮೈನಸ್ A ರೈಟ್ ಸೈಡಿಗೆ ಬಂದರೆ ಪ್ಲಸ್ A ಆಗುತ್ತೆ, ಮೈನಸ್ B ರೈಟ್ ಸೈಡಿಗೆ ಬಂದರೆ ಪ್ಲಸ್ B ಆಗುತ್ತೆ. X ಪ್ಲಸ್ Y ಈಕ್ವಲ್ ಟು A ಪ್ಲಸ್ B ಬರುತ್ತೆ. X ಪ್ಲಸ್ Y ಈಕ್ವಲ್ ಟು A ಪ್ಲಸ್ B ಬಂತಲ್ಲ, X ಪ್ಲಸ್ Y ಈಕ್ವಲ್ ಟು A ಪ್ಲಸ್ B ಅನ್ನೋದು ಆಪ್ಷನ್ ಏನಿದೆ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ 10th ಕ್ವಶನ್ ಬರೋಣ. 10ನೇ ಪ್ರಶ್ನೆ ಏನಿದೆ ಅಂತ. A student's mark was wrongly entered as 108 instead of 98. Due to this mistake, average marks of class got increased by 1/5. Average marks of class increased by 1/5 ಅಂತ ಇದೆ. Total number of students in the class is equal to ಅಂತಿದೆ. ಕನ್ನಡದಲ್ಲಿ ಬೇಕಾದ್ರೆ ಅದನ್ನ ಓದ್ಕೊಡ್ರಿ ಕ್ವಶನ್.
ನೋಡಿ, ಒಬ್ಬ ವಿದ್ಯಾರ್ಥಿಯು ಅಂಕವನ್ನು 98ರ ಬದಲು 108 ಎಂದು ತಪ್ಪಾಗಿ ನಮೂದಿಸಲಾಗಿದೆ. ನೋಡಿ, ಒಬ್ಬ ವಿದ್ಯಾರ್ಥಿ ಮಾರ್ಕ್ಸ್ 98 ಬರಿಬೇಕಾಯ್ತು. ಒಂದು ಮಾರ್ಕ್ಸ್ ಇದರಲ್ಲಿ 98 ಅಂತ ಎಂಟ್ರಿ ಮಾಡ್ಕೊಂಡ್ರೆ ಬದಲಾಗಿ 108 ಅಂತ ಮಾರ್ಕ್ಸನ್ನ ಎಂಟ್ರಿ ಮಾಡ್ಕೊಂಡು ಸರಾಸರಿ ಕಂಡಿಡ್ತಾರೆ. ಸರಾಸರಿ 5/1 ಜಾಸ್ತಿ ಆಗಿಬಿಟ್ಟಿದೆ. ಒಬ್ಬ ಸ್ಟೂಡೆಂಟು 98 ಮಾರ್ಕ್ಸ್ ತೆಗೆದಿರ್ತಾನೆ, ಅವನ್ನ 98ರ ಬದಲಾಗಿ 108 ಮಾರ್ಕ್ಸ್ ಅಂತ ಎಂಟ್ರಿ ಮಾಡ್ಕೊಂಡು ಅವರೇಜ್ ಮಾರ್ಕ್ಸನ್ನು ಕಂಡಿಡ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಅವರೇಜ್ ಮಾರ್ಕ್ಸ್ ಕಂಡಿಡ್ತಾರೆ. ಅದು 5/1 ಜಾಸ್ತಿ ಆಗಿಬಿಡುತ್ತೆ ಸರಾಸರಿ. ಹಾಗಾದರೆ ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ರು? ಟೋಟಲ್ ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವರಲ್ಲಿ ಯಾವ ಒಬ್ಬ ಸ್ಟೂಡೆಂಟು 98 ಮಾರ್ಕ್ಸ್ ತೆಗೆದಿರ್ತಾನೆ, ಅವನು 98ರ ಬದಲಾಗಿ 108 ಅಂತ ಮಾರ್ಕ್ಸ್ ಎಂಟ್ರಿ ಮಾಡ್ಕೊಂಡು ಸರಾಸರಿ ಕಂಡಿಡ್ತಾರೆ. ಸರಾಸರಿ 5/1 ಜಾಸ್ತಿ ಆಗಿಬಿಟ್ಟಿದೆ. ಹಾಗಾದರೆ ಅಲ್ಲಿರೋ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದನ್ನು ಸಿಂಪಲ್ ಮೆಥಡ್, ಶಾರ್ಟ್ಕಟ್ ಮೆಥಡಲ್ಲಿ ನಿಮಗೆ ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಸರಾಸರಿಯಲ್ಲಿ ಎಷ್ಟು ಟೋಟಲ್ ಮಾರ್ಕ್ಸಲ್ಲಿ ಎಷ್ಟು ಜಾಸ್ತಿ ಎಂಟ್ರಿ ಆಗಿದೆ ಅಂದರೆ 98 ಹಾಕೋಣ ಬದಲಾಗಿ 108 ಹಾಕ್ಕೊಂಡಿದ್ದಾರೆ. ಅಂದರೆ ಮಾರ್ಕ್ಸ್ ಹೆಚ್ಚಾಗಿರೋದು 10 ಮಾರ್ಕ್ಸ್. ಹೆಚ್ಚಾಗಿರೋ ಮಾರ್ಕ್ಸ್ ಎಷ್ಟು ಹೇಳ್ರಿ? 10 ಮಾರ್ಕ್ಸ್ ಹೆಚ್ಚಾಗಿದೆ. ಸೊ ಇಲ್ಲಿ ಎನ್ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಕ್ವಲ್ ಟು ಬರ್ಕೊಂಡು ನಂಬರ್ ಆಫ್ ಸ್ಟೂಡೆಂಟ್ಸ್ ಎನ್ ಬರ್ಕೊಂಡು ಇಲ್ಲಿ ಸರಾಸರಿ ನೋಡಿರಿ, ಮಾರ್ಕ್ಸ್ ಹೆಚ್ಚು 10 ಆಗಿರೋದಕ್ಕೆ ಸರಾಸರಿ ಹೆಚ್ಚಾಗಿರೋದು 5/1 ಹೆಚ್ಚಾಗಿದೆ. 10 ಮಾರ್ಕ್ಸ್ ಜಾಸ್ತಿ ಆಗಿರೋದಕ್ಕೆ ಎಲ್ಲದೂ ಸರಾಸರಿ 5/1 ಜಾಸ್ತಿ ಆಗಿದೆ. ಹಾಗಾದರೆ ಎನ್ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಂಡುಹಿಡಿಬೇಕಂದ್ರೆ ಇದು 1/5 ಲೆಫ್ಟ್ ಸೈಡ್ ಬಂದರೆ 5/1 ಅಂತ ಉಲ್ಟಾಗ್ತಾರೆ, ರೆಸಿಪ್ರೋಕಲ್ ಆಗುತ್ತೆ. ಇಲ್ಲಿ ಎನ್ ಮಾತ್ರ ಉಳಿಯುತ್ತೆ. 10 × 5 50 ಬರುತ್ತಲ್ಲ. ಎನ್ ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ 50 ಜನ ಇದ್ದರೆ 50 ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡಿರಿ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ ಮೆಥಡಲ್ಲಿ ಲೆಕ್ಕ ಬಿಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ, ಇನ್ ಗಿವನ್ ಪ್ಯಾರಲೋಗ್ರಾಮ್ ABCD ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಆರ್ ಈಕ್ವಲ್ ಟು ಕೊಟ್ಟಿರುವ ಸಮಾಂತರ ಚತುರ್ಭುಜ ABCDಯಲ್ಲಿ ಎಕ್ಸ್ ಮತ್ತು ವೈನ ಮೌಲ್ಯಗಳು. ನೋಡಿ, ಇದು ಸಮಾಂತರ ಚತುರ್ಭುಜ ABCD ಅಂತ ಹೇಳಿದಾನೆ. ABCD ಅಂತ ಸಮಾಂತರ ಚತುರ್ಭುಜ ಹೆಸರು ಬರೆಯೋಣ, ಬೇಕಾದ್ರೆ ಇಲ್ಲಿ ಹೆಸರು ಬಿಟ್ಟೋಗಿದೆ. ABCD ಅನ್ನು ಸಮಾಂತರ ಚತುರ್ಭುಜ. ಇಲ್ಲಿ ಎಕ್ಸ್ ಮತ್ತು ವೈ ಇದಾವಲ್ಲ, ಇಲ್ಲಿ ಎಷ್ಟೆಷ್ಟು ಡಿಗ್ರಿ ಬರ್ತವೆ? ಎಕ್ಸ್ ಪ್ಲೇಸಲ್ಲಿ ಎಷ್ಟು ಡಿಗ್ರಿ, ವೈ ಪ್ಲೇಸಲ್ಲಿ ಎಷ್ಟು ಡಿಗ್ರಿ ಬರುತ್ತೆ. ಬಟ್ ಆ್ಯಕ್ಚುಲಿ ಇದು ಯಾವುದೋ ಬೇರೆ ಸ್ಟೇಟು TET ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಇದು. ಈ ಥರ ಕೊಡೋಂಗಿಲ್ಲ, ಇದು ಮ್ಯಾಥಮೆಟಿಕಲಿ ರಾಂಗ್. ಯಾಕೆ ಕೊಡೋಂಗಿಲ್ಲ ಅಂತ ಹೇಳ್ತೀನಿ ನೋಡಿರಿ. ಈ ಥರ ಮಿಸ್ಟೇಕ್ ಆಗಿ ಕೊಟ್ಟಿದ್ದಾರೆ, ಬಟ್ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಬಟ್ ಈ ಥರ ಕೊಡಬಾರ್ದು, ಇನ್ವ್ಯಾಲಿಡ್ ಕ್ವಶನ್ ಆಗಿಬಿಡುತ್ತೆ. ಯಾಕಂದರೆ ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಕೋನಗಳ ಮೊತ್ತ, ಯಾವುದೇ ಎರಡು ಅನುಕ್ರಮ ಕೋನಗಳ ಮೊತ್ತ ಕೂಡಿದಾಗ 180 ಬರಬೇಕು. ಬಟ್ ಇವೆರಡು ಕೂಡಿದಾಗ 225 ಆಗುತ್ತೆ. ಇದು ರಾಂಗ್ ವೇ, ಹಿಂಗೆ ಕೊಡೋಂಗಿಲ್ಲ, ತಪ್ಪಾಗುತ್ತೆ. ಆದರೂ ಕ್ವಶನ್ ಕೊಟ್ಟಿದ್ದಾರೆ, ನಾವು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿರಿ. ಇನ್ನೊಂದು ಪ್ರಾಪರ್ಟಿ ಗೊತ್ತಿರಲಿ ನಿಮಗೆ, ಸಮಾಂತರ ಚತುರ್ಭುಜದ ವಿರುದ್ಧ ಕೋನಗಳ ಮೊತ್ತ, ಆಪೋಸಿಟ್ ಆ್ಯಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಕರಿತೀವಿ. ಸಮಾಂತರ ಚತುರ್ಭುಜದ ವಿರುದ್ಧ ಕೋನಗಳು ಏನಾಗಿರ್ತವೆ ಅಂದರೆ ಸಮವಾಗಿರ್ತವೆ ಅಂತ ಹೇಳಿದ್ವಿ. ಸಮಾಂತರದ ಚತುರ್ಭುಜದ ವಿರುದ್ಧ ಕೋನಗಳು ಪರಸ್ಪರ ಸಮವಾಗಿರ್ತವೆ. ಸೊ ಆ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಆ ಪ್ರಾಪರ್ಟಿ ನಾವು ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ. ನೋಡಿರಿ, ಸಮಾಂತರ ಚತುರ್ಭುಜದ ವಿರುದ್ಧ ಕೋನಗಳು ಪರಸ್ಪರ ಸಮವಾಗಿರ್ತವೆ. ಸೊ ಆ ವಿರುದ್ಧ ಕೋನಗಳು ಪರಸ್ಪರ ಸಮವಾಗಿರ್ತವೆ ಅಂತ ಆ ಪ್ರಾಪರ್ಟಿ ಗೊತ್ತಿದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡೋದಾದ್ರೆ ಈ 2x + y ಎಷ್ಟಿದೆಯಲ್ಲ, ಇಲ್ಲಿ ನೋಡಿರಿ 150 ಇದೆ ಅಂದರೆ ಇದ್ರ ಆಪೋಸಿಟ್ ಪ್ಲೇಸಲ್ಲಿ 150 ಬರಬೇಕು. ಇಲ್ಲಿ 75 ಇದೆ ಅಂದರೆ ಇದು ಆಪೋಸಿಟ್ ಪ್ಲೇಸಲ್ಲಿ 75 ಬರಬೇಕು. ಸೊ ಹಾಗಾದರೆ ಈ 2x + 5y ಇದೆಯಲ್ಲ, 2x + 5yನ ಬೆಲೆ 150 ಆಗಿರ್ಬೇಕು, 150ನೇ ಆಗಿರ್ಬೇಕು. ಆಮೇಲೆ 4x + y ಈಗ ಆಪೋಸಿಟಾಗಿ 75 ಇದೆಯಲ್ಲ, 4x + y ಜಾಗದಲ್ಲೂ 75 ಬರ್ಬೇಕು. ಇಲ್ಲಿ ಜಾಗದಲ್ಲಿ 75 ಬರ್ಬೇಕಾದ್ರೆ ಈಕ್ವಲ್ ಟು 75 ಬರ್ಕೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತಾ ಬರೋಣ. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನೋಡಿರಿ, ಇಲ್ಲಿ y ಪಕ್ಕದಲ್ಲಿ 5 ಇದೆ. ಇವು ಸರಳ ರೇಖಾತ್ಮಕ ಸಮೀಕರಣ ಆಗ್ತವೆ. ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಷನ್ಸ್ ಅಥವಾ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಲ್ಲ. y ಪಕ್ಕದಲ್ಲಿ 5 ಇದೆ ಅಂದರೆ 5ಇಂದ ಸೆಕೆಂಡ್ ಇಕ್ವೇಷನ್ ಗುಣಾಕಾರ ಮಾಡಬೇಕು. ಇಲ್ಲಿ ಏನಿಲ್ಲ ಅಂದ್ರೆ 1 ಇದ್ದಂಗೆ 1ರಿಂದ ಫಸ್ಟ್ ಇಕ್ವೇಷನ್ ಮಲ್ಟಿಪ್ಲೈ ಮಾಡಬೇಕು. 1ರಿಂದ ಇದನ್ನು ಗುಣಾಕಾರ ಮಾಡಿದ್ರೆ ಅದೇ ಬರುತ್ತೆ. 1 × 2x ಅಂದರೆ 2x ಬರುತ್ತೆ. 1 × 5y ಅಂದರೆ 5y ಬರುತ್ತೆ. 1 × 150 150 ಬರುತ್ತೆ. ಅದ್ರ ಕೆಳಗಡೆ ನೋಡಿರಿ, 5ರಿಂದ ಗುಣಿಸ್ರೆ 5 × 4 ಅಂದರೆ 5 4 20x ಆಗುತ್ತೆ. ಪ್ಲಸ್ 5 1 5y ಆಗುತ್ತೆ. ಇದು 75 × 5 ಅಂದರೆ 75 ಇಲ್ಲ 375 ಬರುತ್ತೆ. ಇವೆರಡು ಡಿಫ್ರೆನ್ಸ್ ಮಾಡಿರಿ. ಡಿಫ್ರೆನ್ಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂದ್ರೆ, ಸೊ ಮೈನಸ್ ಮಾಡ್ಕೋಬೇಕು, ಚಿಹ್ನೆ ಚೇಂಜ್ ಮಾಡ್ಬೇಕು. ಪ್ಲಸ್ ಇರೋವಲ್ಲ ಮೈನಸ್ ಮಾಡ್ಬೇಕು. ಕಳೀತಾ ಇದೀವಿ ಅಂದರೆ ಪ್ಲಸ್ 5y - 5y ಕ್ಯಾನ್ಸಲ್ ಆಗುತ್ತೆ. 2x - 20x ಅಂದರೆ -18x ಆಗುತ್ತೆ. -375 -150 ಅಂದರೆ -225 ಬರುತ್ತೆ. ಎರಡು ಕಡೆ ಮೈನಸ್ ಕ್ಯಾನ್ಸಲ್. x = 225 × 18, ಈ ಕಡೆ ಬಂದರೆ ಡಿವೈಡ್ ಬೈ 18 ಆಗುತ್ತೆ.
18ರಿಂದ ಬೇಕಾದ್ರೆ ನೀವು 225 ಬಾಗಿಸ್ಬೋದು. 18 1 18, ಇನ್ನೆಷ್ಟು ಉಳಿಯುತ್ತೆ ಅಂದರೆ 4 ಉಳಿಯುತ್ತೆ, 5 ಕೆಳಗೆ ಇಳಿಸ್ಕೊಳ್ರಿ. 18 2 36, ಇನ್ನು 9 ಉಳಿಯುತ್ತೆ, ಪಾಯಿಂಟ್ ಕಟ್ 0 ಇಳಿಸ್ಕೊಳ್ರಿ. 18 5 90, 90 ಅಂದರೆ ಶೇಷ 0 ಬರುತ್ತೆ, 12.5 ಬರುತ್ತೆ. ಸೊ 12.5 ಬಂದಿದೆ ಅಂದರೆ ಎಕ್ಸ್ನ ವ್ಯಾಲ್ಯೂ 12.5 ಡಿಗ್ರಿ. ಎಕ್ಸ್ 12.5 ಇದೆ ಅಂದರೆ ಆಪ್ಷನ್ ಬಿನೇ ಕರೆಕ್ಟು. ವೈ ಏನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಆನ್ಸರ್ ಸಿಕ್ಕಿದೆಯಲ್ಲ. ಇನ್ನು ಯಾವುದ್ರಲ್ಲೂ 12.5 ಇಲ್ಲ ಅಂದಮೇಲೆ ಆಪ್ಷನ್ ಬಿನೇ ಕರೆಕ್ಟ್. ಮತ್ತು ವೈ ವ್ಯಾಲ್ಯೂ ಕಂಡುಹಿಡಿಯೋ ಅವಶ್ಯಕತೆಯೇ ಇಲ್ಲ. ಈ ರೀತಿ ಬಿಡಿಸ್ಬೋದು. ಬಟ್ ಈ ಥರ ಕೊಡೋಂಗಿಲ್ಲ ಅಂತ ನಿಮಗೆ ಹೇಳಿದ್ದೀನಿ. ಲೆಕ್ಕ ಬಿಡಿಸೋದಂತ ಮೆಥಡ್ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ ಹೋದ್ರೆ ಏನಿದೆ ಅಂತ ಕರೆಕ್ಟಾಗಿ ಕ್ವಶನ್ ಓದ್ಕೊಂಡು ಆನ್ಸರ್ ಮಾಡೋ ವಿಧಾನವನ್ನು ಕಲಿತಾ ಹೋಗೋಣ. ನೋಡಿ, ಅಂಡರ್ ಸ್ವಚ್ಛ ಭಾರತ್ ಮಿಷನ್ 20 ವಾಲಂಟಿಯರ್ಸ್ ಕ್ಯಾನ್ ಕ್ಲೀನ್ ದೇರ್ ವಿಲೇಜ್ ಇನ್ 8 days. If village needs to be cleaned in 5 days, then how many volunteers will be required ಅಂತಿದೆ. How many volunteers will be required? ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 20 ಸ್ವಯಂ ಸೇವಕರು ತಮ್ಮ ಗ್ರಾಮವನ್ನು 8 ದಿನಗಳಲ್ಲಿ ಸ್ವಚ್ಛಗೊಳಿಸಬಲ್ಲರು. 5 ದಿನಗಳಲ್ಲಿ ಗ್ರಾಮವನ್ನು ಸ್ವಚ್ಛಗೊಳಿಸಬೇಕಾದ್ರೆ ಎಷ್ಟು ಸ್ವಯಂ ಸೇವಕರು ಬೇಕಾಗುತ್ತಾರೆ? ಸೊ ನೋಡ್ರಿ, ಸ್ವಯಂ ಸೇವಕರ ಸಂಖ್ಯೆ 20 ಜನ ಇದ್ದಾರೆ. 20 ಜನ ಸ್ವಯಂ ಸೇವಕರು ಎಷ್ಟು ದಿನಗಳಲ್ಲಿ ಅಂದರೆ 8 ದಿನಗಳಲ್ಲಿ ಗ್ರಾಮವನ್ನು ಸ್ವಚ್ಛ ಮಾಡ್ತಾರೆ. 20 ಜನ ಸ್ವಯಂ ಸೇವಕರು 20 ಜನ ಸೇರಿ 8 ದಿನಗಳಲ್ಲಿ ಗ್ರಾಮ ಸ್ವಚ್ಛಗೊಳಿಸ್ತಾರೆ. ಹಾಗಾದರೆ 5 ದಿನಗಳಲ್ಲಿ, ಆ 8 ದಿನ ಬೇಡ, 5 ದಿನದಲ್ಲಿ ಸ್ವಚ್ಛಗೊಳಿಸಬೇಕಂದ್ರೆ ಎಷ್ಟು ಜನ ಸ್ವಯಂ ಸೇವಕರು ಕೆಲಸ ಮಾಡಿದ್ರೆ 5 ದಿನಗಳಲ್ಲಿ ಆ ಒಂದು ಗ್ರಾಮವನ್ನು ಸ್ವಚ್ಛಗೊಳಿಸ್ಬೋದು ಅಂತ ಪ್ರಶ್ನೆ ಕೇಳಿದ್ದೀನಿ. ಅಂದರೆ ವೆರಿ ಸಿಂಪಲ್, ಇದು ಟೈಮ್ ಆ್ಯಂಡ್ ವರ್ಕ್ ಟಾಪಿಕ್ ಮೇಲಿರೋ ಪ್ರಶ್ನೆ. ಇದನ್ನು ವಿತೌಟ್ ಫಾರ್ಮುಲಾ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೇಕಂದ್ರೆ ಸೊ ಇದು 5 1 5 4 20 ಹಿಂಗೆ ಮೇಲೆ ಕೆಳಗಡೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಎಕ್ಸ್ ಇಂಟು 1 ಅಂದರೆ ಎಕ್ಸ್ ಬರುತ್ತೆ ಕೆಳಗಡೆ, ಮೇಲೆ 4 ಇಂಟು 8 ಅಂದರೆ 4 ಇಂಟ್ಲ 32 ಬರುತ್ತಲ್ಲ. 32 ಜನ ಸ್ವಯಂ ಸೇವಕರು ಇದ್ದರೆ ಮಾತ್ರ ಆ ಗ್ರಾಮವನ್ನು 5 ದಿನದಲ್ಲೇ ಸ್ವಚ್ಛಗೊಳಿಸ್ಬೋದು ಅಂತ ಅರ್ಥ. 32 ಅನ್ನೋದು ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. Partha moves from Bangalore to Dharwad by a car to reach 6 hours with an average speed of 60 km/h. What will be the average speed while returning if it takes 4.5 hours ಅಂತಿದೆ. ನೋಡಿರಿ, ಪಾರ್ಥ ಬೆಂಗಳೂರಿನಿಂದ ಧಾರವಾಡಕ್ಕೆ ಕಾರಿನಲ್ಲಿ 6 ಗಂಟೆಗಳಲ್ಲಿ ಸರಾಸರಿ 60 km/h ವೇಗದಲ್ಲಿ ತಲುಪುತ್ತಾನೆ. ಹಿಂದಿರುವಾಗ 4.5 ಗಂಟೆಗಳಲ್ಲಿ ಕ್ರಮಿಸಲು ಸರಾಸರಿ ವೇಗ ಎಷ್ಟಿರಬೇಕು ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲಾಗಿ ಆನ್ಸರ್ ಮಾಡೋದಾದರೆ, ಬೆಂಗಳೂರಿಂದ ಧಾರವಾಡಕ್ಕೆ 60 ಕಿಲೋಮೀಟ್ರ್ ಅವರೇಜ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಗಂಟೆಗೆ ಸರಾಸರಿ 60 ಕಿಲೋಮೀಟ್ರ್ ವೇಗದಲ್ಲಿ ಹೋದರೆ 6 ಗಂಟೆಗೆ ರೀಚ್ ಆಗ್ತಾನೆ. 1 ಗಂಟೆಗೆ 60 ಕಿಲೋಮೀಟ್ರ್ ಅಂದರೆ 6 ಗಂಟೆಗೆ ಎಷ್ಟಾಗುತ್ತೆ ನೋಡಿರಿ. 1 ಗಂಟೆಗೆ 60 ಕಿಲೋಮೀಟ್ರ್ ಅಂದರೆ 60 × 6 ಗುಣಾಕಾರ ಮಾಡಿರಿ, 360 ಕಿಲೋಮೀಟ್ರ್ ದೂರ ಇದೆ. ಡಿಸ್ಟೆನ್ಸ್ ಡಿ ಅಂದರೆ ಡಿಸ್ಟೆನ್ಸ್ ಬೆಂಗಳೂರಿಂದ ಧಾರವಾಡಕ್ಕೆ 360 ಕಿಲೋಮೀಟ್ರ್ ಇದೆ ಅಂತ. ಸೊ ಇದನ್ನು ವಾಪಸ್ ಬರ್ಬೇಕಾದ್ರೆ 360 ಕಿಲೋಮೀಟ್ರ್ ದೂರನೇ ವಾಪಸ್ ಬರ್ಬೇಕು. ಧಾರವಾಡದಿಂದ ಬೆಂಗಳೂರಿಗೆ ವಾಪಸ್ ಬರ್ಬೇಕಾದ್ರೆ 4.5 ಗಂಟೆಯಲ್ಲೇ ಕ್ರಮಿಸ್ತಾ ಇದ್ದಾನೆ. ಅಂದರೆ ಯಾವ ಸ್ಪೀಡಲ್ಲಿ ಚಲಿಸಿದರೆ 4.5 ಗಂಟೆಯಲ್ಲೇ 360 ಕಿಲೋಮೀಟ್ರ್ ಡಿಸ್ಟೆನ್ಸ್ನ ಕವರ್ ಮಾಡ್ಬೋದು ಅಂತ ಪ್ರಶ್ನೆ. ಸೊ ಹಾಗಾದರೆ ಟೈಮ್ ಕಂಡುಹಿಡಿಬೇಕಂದ್ರೆ ಈ 360 ಕಿಲೋಮೀಟ್ರ್ ದೂರವನ್ನು 4.5 ಗಂಟೆ ಅಂದರೆ 4.5ರಿಂದ ಬಾಗಿಸ್ಬೇಕು. 4.5 ಗಂಟೆಯಲ್ಲಿ ರೀಚ್ ಮಾಡ್ತಾನೆ ಅಂದರೆ ಟೈಮಲ್ಲ, ಸ್ಪೀಡ್ ಕಂಡುಹಿಡಿಬೇಕಲ್ಲ. ಎಸ್ ಕಂಡುಹಿಡಿಬೇಕು ಸ್ಪೀಡನ್ನು. 4.5 ಅಂದರೆ ನೋಡಿರಿ, ಇದು ಮಿಶ್ರ ಭಿನ್ನರಾಶಿ ಇದೆಯಲ್ಲ, ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡಿರಿ. 4 2 8 + 1 ಅಂದರೆ 9/2 ಗಂಟೆ ಅಂತ ಕರಿತೀವಿ. 9/2 hours ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. 360 ಮೇಲ್ಗಡೆನೇ ಇರಲಿ, ಈ ಡಿವೈಡ್ ಬೈ ಸಿಂಬಲ್ ತೆಗೆದು ಇಂಟು ಹಾಕಿದ್ರೆ 9/2 ಇರೋದು 2/9 ಆಗುತ್ತೆ. 9 1 9 4 36, 0 ಪಕ್ಕ ಬರ್ಕೊಳ್ರಿ. 40 × 2 ಅಂದರೆ ಗಂಟೆಗೆ 80 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋದ್ರೆ ಮಾತ್ರ 4.5 ಗಂಟೆಯಲ್ಲೇ 360 ಕಿಲೋಮೀಟ್ರ್ ದೂರ ವಾಪಸ್ ಬರ್ಬೋದು ಅಂತ. 80 km/h ಆಪ್ಷನ್ ಏನಲ್ಲಿದೆ, ದಿಸ್ ಈಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. 3 years back, the population of a village was 50,000. After that, in the first year, the rate of growth of population was 5%. In the second year, due to the epidemic, the population decreased by 10%. And in the third year, the population growth rate was noticed by 4%. The present population of the village is. Question ಓದಿ ಅರ್ಥ ಮಾಡ್ಕೊಳ್ರಿ. 3 ವರ್ಷಗಳ ಹಿಂದೆ ಒಂದು ಹಳ್ಳಿಯ ಜನಸಂಖ್ಯೆ 50,000 ಇತ್ತು. 3 ವರ್ಷದಿಂದ 50,000 ಇತ್ತು. ನೆಕ್ಸ್ಟ್ ಫಸ್ಟ್ ಇಯರಲ್ಲಿ ಆದಮೇಲೆ ಮೊದಲನೇ ವರ್ಷದಲ್ಲಿ 5% ಹೆಚ್ಚಾಗಿದೆ ಪಾಪ್ಯುಲೇಷನ್. 2ನೇ ವರ್ಷದಲ್ಲಿ ಸಾಂಕ್ರಾಮಿಕ ರೋಗದಿಂದಾಗಿ ಪಾಪ್ಯುಲೇಷನ್ 10% ಕಡಿಮೆ ಆಗುತ್ತೆ.
ಮತ್ತು 3ನೇ ವರ್ಷದಲ್ಲಿ ಬೆಳವಣಿಗೆ ಅಂದರೆ ಹೆಚ್ಚಾಗುತ್ತೆ, 4% ಹೆಚ್ಚಾಗುತ್ತೆ. ಹಾಗಾದ್ರೆ ಈಗ ಜನಸಂಖ್ಯೆ ಎಷ್ಟಿದೆ ಅಂತ ಈ ಥರ ಚೇಂಜಸ್ ಆದಮೇಲೆ ಈಗ ಜನಸಂಖ್ಯೆ ಎಷ್ಟಿದೆ ಅಂದರೆ ನೋಡಿ, ಆನ್ಸರ್ ಮಾಡೋದು ಭಾಳ ಲೆಂತಿ ಕ್ವಶನ್ ಅನ್ಕೋಬೇಡ್ರಿ. ಕ್ವಶನ್ ಅರ್ಥ ಆದರೆ ಸಿಂಪಲ್ ಆನ್ಸರು. ಫಸ್ಟ್ 3 ವರ್ಷಗಳ ಹಿಂದೆ 50,000 ಜನಸಂಖ್ಯೆ ಇತ್ತಲ್ಲ, 50,000 ಬರ್ಕೊಂಡು ಮೊದಲನೇ ವರ್ಷದಲ್ಲಿ ಜನಸಂಖ್ಯೆ ಏನಾಗಿದೆ, ಬೆಳವಣಿಗೆ ದರ 5% ಹೆಚ್ಚಾಗಿದೆ ಅಂದರೆ 100 ಪಾಪ್ಯುಲೇಷನ್ 105 ಆಗಿರುತ್ತೆ ಅಂತ. 5% ಹೆಚ್ಚಾದ್ರೆ 100 105 ಆಗಿರುತ್ತೆ. 2ನೇ ವರ್ಷದಲ್ಲಿ ಸಾಂಕ್ರಾಮಿಕ ರೋಗದಿಂದಾಗಿ ಜನಸಂಖ್ಯೆ 10% ಕಡಿಮೆ ಆಗುತ್ತೆ ಅಂದರೆ 100 ಜನಸಂಖ್ಯೆ 10% ಕಡಿಮೆ ಅಂದರೆ 100ರಲ್ಲಿ 10 ಮೈನಸ್ ಮಾಡಿ ಬರೀಬೇಕು, 90 ಬರೀಬೇಕು. ಹೆಚ್ಚು ಅಂದರೆ 100ಕ್ಕೆ 5 ಪ್ಲಸ್ ಮಾಡಿ ಬರೀಬೇಕು, ಕಡಿಮೆ ಅಂದರೆ 100ರಲ್ಲಿ 10 ಮೈನಸ್ ಮಾಡಿದ್ರೆ 90 ಆಗುತ್ತೆ. 3ನೇ ವರ್ಷದಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಅಂದರೆ ಹೆಚ್ಚಾಗುತ್ತೆ, ಮತ್ತು 5% ಜಾಸ್ತಿ ಆಗುತ್ತೆ ಅಂದರೆ 100 105 ಆಗುತ್ತೆ ಪಾಪ್ಯುಲೇಷನ್. ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿರಿ, ನಿಮಗೆ ಜನಸಂಖ್ಯೆ ಎಷ್ಟಾಗುತ್ತೆ 3 ಇಯರ್ಸ್ ಆದಮೇಲೆ ಅಂತ ಗೊತ್ತಾಗುತ್ತೆ. ಇಲ್ಲಿರೋ 2 0 ಈ 2 0 ಕ್ಯಾನ್ಸಲ್, ಮತ್ತು 2 0 ಈ 2 0 ಕ್ಯಾನ್ಸಲ್, ಇಲ್ಲಿರೋ 1 0 ಈ 1 0 ಕ್ಯಾನ್ಸಲ್. ಆಮೇಲೆ ಇದು 5 2 10, 5 1 5 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2ರಿಂದ ಯಾವ್ದಾರ ಡಿವೈಡ್ ಆಗುತ್ತೆ, ಯಾವುದು ಡಿವೈಡ್ ಆಗಲ್ಲ ಅನಿಸುತ್ತೆ. 5 2 10, 5 1 5 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 105 9 105 105 ಇಂಟು 105 ಗುಣಾಕಾರ ಮಾಡಿದ್ರೆ 105 ಇಂಟು 105 ಗುಣಾಕಾರ ಮಾಡಿದ್ರೆ 11,025 ಬರುತ್ತೆ, 11,025 ಬರುತ್ತೆ. ಸೊ ಆಮೇಲೆ ಇಂಟು 9 ತಕೊಂಡು ಗುಣಿಸಿ ಡಿವೈಡ್ ಬೈ 2 ಹಾಕೋಬೇಕು. ಸೊ 9 5 45 ದಶಕ 4, 9 2 18 4 22, ಇಲ್ಲಿ 0 ಇರೋದ್ರಿಂದ 22 ಬರೀತೀನಿ. 9 1 9 9 9 ಡಿವೈಡ್ ಬೈ 2 ಮಾಡ್ಕೊಳ್ರಿ. ಸೊ 2ರಿಂದ ಡಿವೈಡ್ ಮಾಡಿರಿ, 2 4 8, 2 3 18, 2 6 12, 2 1 2, 2 2 4, 49,612.5 ಬರುತ್ತೆ. 49,612.5 49,612.5 ಬರುತ್ತೆ. ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡಿರಿ. ಫಸ್ಟ್ ಇಯರಲ್ಲಿ 50,000 ಇದೆಯಲ್ಲ, 5% ಅವ್ರು 105/100. 2ನೇ ವರ್ಷದಲ್ಲಿ 10% ಅಲ್ಲ, 90/100. ಆಮೇಲೆ 3ನೇ ವರ್ಷದಲ್ಲಿ 4%, ಸಾರಿ ಇಲ್ಲಿ 4% ಆಗಬೇಕಾಯ್ತು, 4% ಆಗಬೇಕಾಯ್ತು, ನಾವು ಮಿಸ್ಟೇಕ್ ಮಾಡಿದ್ವಿ. ಸೊ ಬೆಳವಣಿಗೆ ದರ ಇಲ್ಲಿ 4% ಅಲ್ಲ, ಹಂಗಾಗಿ ಮಿಸ್ ಆಗಿದೆ. ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡೋಣ. 50,000 ಇಂಟು ಫಸ್ಟ್ ಇಯರಲ್ಲಿ 5% ಜಾಸ್ತಿ ಆಗುತ್ತಲ್ಲ 105/100, ಸೆಕೆಂಡ್ ಇಯರಲ್ಲಿ 10% ಕಡಿಮೆ ಆಗುತ್ತಲ್ಲ 90/100 ಬರೀಬೇಕು. ಇಲ್ಲಿ 4% ಬೆಳವಣಿಗೆ ದರ ಇದೆಯಲ್ಲ, ಅದು 4% ಅಂದರೆ 104/100 ಬರೀಬೇಕಾಯ್ತು. ನಾವು ಆಗಲೇ ಮಿಸ್ಟೇಕ್ ಮಾಡಿದ್ವಿ, 5% ಬರ್ಕೊಂಡಿಲ್ಲ, ಹಂಗಾಗಿ ತಪ್ಪಾಯಿತು. ಸೊ ಇಲ್ಲಿ ಸೇಮ್ 2 0 2 0 ಕ್ಯಾನ್ಸಲ್ಲು, ಮತ್ತು 2 0 2 0 ಕ್ಯಾನ್ಸಲ್ಲು, ಮತ್ತು ಈ 0 ಈ 0 ಕ್ಯಾನ್ಸಲ್ಲು, 5 1 5 2 10 ಕ್ಯಾನ್ಸಲ್ಲು, 2 1 2 5 10, 2 2 4 ಕ್ಯಾನ್ಸಲ್ ಆಗುತ್ತೆ. ಸೊ 9ರಿಂದ 105 ಗುಣಿಸ್ರಿ, 9 5 45, 9 1 9 945 ಇಂಟು 52 ಗುಣಿಸ್ಬೇಕು. 52 ಇಂಟು 5 ಅಂದರೆ 260, ಕ್ಯಾರಿ 26, 52 4 208 ಪ್ಲಸ್ 26, 208 ಪ್ಲಸ್ 26 234, ಕ್ಯಾರಿ 23 ಇರುತ್ತೆ. 52 9 9 45, 9 18, ಸೊ 468 ಪ್ಲಸ್ 23ನ ಕೂಡಿದಾಗ 7 2 9, 491 ಬರುತ್ತೆ. 491 ಬರ್ಕೊಳ್ರಿ. 49,140 ಬರುತ್ತೆ ಪಾಪ್ಯುಲೇಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? 14th ಕ್ವಶನ್ ಆದಮೇಲೆ ನೆಕ್ಸ್ಟ್ ಲಾಸ್ಟ್ ಒನ್ 15th ಕ್ವಶನ್ ಬಂದ್ಬಿಡೋಣ. ಏನಿದೆ ಅಂತ ಇಲ್ಲಿ 15th ಕ್ವಶನ್ನು. ಇನ್ ಗಿವನ್ ಫಿಗರ್ ಪಿ ಈಸ್ ಪ್ಯಾರಲಲ್ ಟು ಕ್ಯೂ. ನೋಡ್ರಿ, ಪಿ ಅನ್ನೋದು ಕ್ಯೂಗೆ ಸಮಾಂತರವಾಗಿದೆ. ಇದು ಪಿ ಅನ್ನೋ ರೇಖೆ, ಇದು ಕ್ಯೂ ಅನ್ನೋ ರೇಖೆ. ಇವೆರಡು ಪ್ಯಾರಲಲ್ ಲೈನ್, ಸಮಾಂತರ ರೇಖೆಗಳು ಎಷ್ಟು ದೂರ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಇವುಗಳ ಅಂತರ ಕಡಿಮೆ ಆಗಲ್ಲ, ಸಮಾಂತರ ರೇಖೆಗಳು ಅಂತ. ಸೊ ಆಮೇಲೆ ಇನ್ನೊಂದು ಈ ರೇಖೆ ಎಳೆದಾರೆ, ಛೇದಕ ರೇಖೆ ಆರ್ ಅನ್ನು ಅಲ್ಲಿ ಎಳೆದಾರೆ. ಆರ್ ಅನ್ನೋದು ಅದರ ಛೇದಕ ರೇಖೆ, ಟ್ರಾನ್ಸ್ವರ್ಸಲ್ ಲೈನ್ಸ್ ಅಂತ ಹೇಳಿದ್ದಾರೆ. ಆರ್ ಅನ್ನು ಎಳೆದಾಗ ನೋಡ್ರಿ, ಸೊ ಈ ಟ್ರಾನ್ಸ್ವರ್ಸಲ್ ಲೈನ್ಸ್ ಎಳೆದಾಗ ಇಲ್ಲಿ ಎಷ್ಟು ಡಿಗ್ರಿ ಇದೆ ಅಂದರೆ ಈ ಕಡೆ 30 ಡಿಗ್ರಿ, ಸಾರಿ 30 ಅಲ್ಲ, ಇವೆರಡು ನಡುವೆ 95 ಡಿಗ್ರಿ ಇದೆ ಅಂದರೆ ಇದರ ಅಪೋಸಿಟ್ 95 ಇರುತ್ತೆ, 95 ಇರುತ್ತೆ ಅಂದರೆ. ಸೊ ಇದರ ಪಕ್ಕದ ನೋಡ್ರಿ, ಇವೆರಡು ಸೇರಿ 180 ಆಗ್ಬೇಕಂದ್ರೆ ಇದನ್ನ 85 ಬರ್ಕೋಬೇಕು. 85 95 180 ಆಗಿದೆ. 85 ಅಂದರೆ ಇದರ ಅಪೋಸಿಟ್ ಆಂಗಲ್ ಇದು 85 ಇರುತ್ತೆ. ಇದು 95 ಅಂದರೆ ಈ ಕೋನ 95 ಡಿಗ್ರಿ ಇದೆ, ಅದು ಅಪೋಸಿಟ್ ಆಂಗಲ್ ಇದು 95 ಇರುತ್ತೆ. ಇಲ್ಲಿ 85 ಇದೆ ಅಂದರೆ ಈ ಕಡೆ ಕೋನ 85 ಇರುತ್ತೆ, ಇದು 85 ಇರುತ್ತೆ. 85 ಬರುತ್ತೆ. ಸೊ ಅದೇ ಥರ ಇಲ್ಲೊಂದು ಅಡ್ಡ ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದಾರೆ, ಸರಳ ರೇಖೆ ಹೇಳಂತಾರೆ. ಸರಳ ರೇಖೆ ಹೇಳಿದಾಗ ಅಲ್ಲಿ ಕೇಳಿರೋದು ಎಕ್ಸ್ ವ್ಯಾಲ್ಯೂ ಅಂದರೆ ಇದಿಷ್ಟು ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಎಕ್ಸ್ ವ್ಯಾಲ್ಯೂ ಇದೆಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಆ ಎಕ್ಸ್ ವ್ಯಾಲ್ಯೂ ಎಷ್ಟು ಡಿಗ್ರಿ ಅಂತ ನಾವು ಕಂಡುಹಿಡಿತಾ ಹೋಗ್ಬೇಕು. ಎಕ್ಸ್ ವ್ಯಾಲ್ಯೂ ಎಷ್ಟು ಡಿಗ್ರಿ ಅಂತ ಹೆಂಗೆ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇದು ಸರಳ ರೇಖೆ ಹೇಳಿದ್ದಾನೆ ಅಂದಮೇಲೆ ಸೊ ಇದು 95 ಡಿಗ್ರಿ ಇದೆ ಅಂದರೆ ಇದು 95 ಡಿಗ್ರಿ ಇರುತ್ತೆ, 95 ಇರುತ್ತೆ. ಸೊ ಈ ಎಕ್ಸ್ ಪ್ಲೇಸಲ್ಲಿ ಬರ್ತಕ್ಕಂಥ ಕೋನದ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು.
ಸೊ ಇದು ಸರಳ ರೇಖೆ ಆಗಿರೋದ್ರಿಂದ ನೋಡಿರಿ, ಸೊ ಇದು ಒಂದು ಲೈನು, ಈ ಸರಳ ರೇಖೆ ಮಾತ್ರ ಡ್ರಾ ಮಾಡಿದಾಗ, ಸೊ ನೆಕ್ಸ್ಟು ಈ ರೇಖೆ ಎಷ್ಟಿದೆ ಅಂದರೆ ನೋಡಿರಿ, ಈ ಸರಳ ರೇಖೆ ಮಾತ್ರ ಡ್ರಾ ಮಾಡಿದಾಗ ಈ ಎಕ್ಸ್ ವ್ಯಾಲ್ಯೂ ಇದರ ಆಪೋಸಿಟ್ ಆ್ಯಂಗಲ್ ಎರಡು ಈಕ್ವಲ್ ಆಗಿರ್ತವೆ. ಇವೆರಡು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿರಿ ಇವೆರಡು ಎಷ್ಟು ಬರುತ್ತೆ ಅಂತ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಈ ಕ್ವಶನ್ಗೆ. ಸೊ ಎಕ್ಸ್ ವ್ಯಾಲ್ಯೂ ನಿಮ್ಮದೇ ಆದ ಐಡಿಯಾಸ್ ಯೂಸ್ ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಇನ್ ಕೇಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಫಸ್ಟ್ ಕ್ವಶನ್ ಹಾಕೊಂಡು ನಿಮಗೆ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡ್ತಾ ಹೋಗಿ. ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ಗೆ ನಮಗೆ ಸಪೋರ್ಟ್ ಮಾಡಬೇಕು, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಅಂದರೆ ಸೊ ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನು ಡೊನೇಟ್ ಮಾಡ್ತಾ ಬರ್ಬೋದು. ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಡೊನೇಟ್ ಮಾಡ್ತಾ ಬರ್ರಿ. ಅದು ಸಹಾಯ ಮಾಡತಕ್ಕಂಥ ಮನೋಭಾವ ಇದ್ದರೆ ಮಾತ್ರ. ಸೊ ಕಂಪಲ್ಸರಿ ಅಂತ ಏನಿಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.